ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮ್ನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೆ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸ್ವಾಗತ ಎಲ್ಲರಿಗೆ ಮತ್ತೊಮ್ಮೆ ಇವತ್ತಿನ ಕೊನೆಯ ಷಡ್ಗೋಸ್ವಾಮಿ ವೈಭವದ ಚರ್ಚೆಗೆ. ಶ್ರೀ ಜೀವ ಗೋಸ್ವಾಮಿಗಳ ಚರ್ಚೆಯನ್ನು ನಾವು ಕಳೆದ ಗುರುವಾರ ನಾವು ಆರಂಭಿಸಿದೆವು. ಇವತ್ತು ಅವರ ಅವಶೇಷ ಜೀವನ ಚರಿತ್ರೆ ಏನಿದೆ ಅದನ್ನ ಚರ್ಚೆ ಮಾಡಿ ಅವರ ಸಾಹಿತ್ಯಿಕ ಯೋಗದಾನ, ಅಪಾರವಾದಂತಹ ಸಾಹಿತ್ಯಿಕ ಯೋಗದಾನ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇಲ್ಲಿವರೆಗೆ ನಾವು ಇನ್ನಿತರ 5 ಗೋಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡಿದ್ದಾಯಿತು. ಬಹಳ ದೀರ್ಘವಾಗಿ ಇಲ್ಲದೆ ಹೋದ್ರೂ ಕೂಡ ಪ್ರಾಥಮಿಕವಾದಂತಹ ಹಂತದಲ್ಲಿ ಇವರೆಲ್ಲರ ಬಗ್ಗೆ ಯಾವ ಮಾಹಿತಿ ಪ್ರತಿಯೊಬ್ಬ ಗೌಡಿಯ ವೈಷ್ಣವ ಅನ್ನಿಸ್ಕೊಳ್ಳೋನ್ಗೆ ಅಥವಾ ಅನ್ನಿಸ್ಕೊಳ್ಳೋಳಿಗೆ ಗೊತ್ತಿರಬೇಕು, ಅದರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡಿದ್ವಿ. ಸ್ವಲ್ಪ ಮಟ್ಟಕ್ಕೆ ದೀರ್ಘವಾಗಿಯೂ ಇತ್ತು, ಆದರೆ ಬಹಳ ದೀರ್ಘವಾಗಿ ಹೋಗಲಿಲ್ಲ. ಆದರೆ ಇದರಿಂದ ನಮಗೆ ಖಂಡಿತವಾಗ್ಲೂ ಈ ಮಹಾನುಭಾವರ ಜೀವನ ಚರಿತ್ರೆಯನ್ನು ಕೇಳೋದ್ರಿಂದ ಖಂಡಿತವಾಗ್ಲೂ ಭಕ್ತಿಯಲ್ಲಿ ಸ್ಫೂರ್ತಿ ಬಂದಿರುತ್ತೆ ಅಂತ ಅಂದ್ಕೋತೀನಿ. ನಾವು ಇವರ ಬಗ್ಗೆ ಮತ್ತಷ್ಟು ಕೂಲಂಕುಷವಾಗಿ ಬೇರೆ ಬೇರೆ ಮಾಧ್ಯಮಗಳಿಂದ ಖಂಡಿತವಾಗೂ ತಿಳಿದುಕೊಳ್ಳಬಹುದು. ಇವತ್ತು ನಾವು ಜೀವ ಗೋಸ್ವಾಮಿಗಳ ಅವಶೇಷ ಚರ್ಚೆಯನ್ನ ಮುಂದುವರಿಸ್ತೀವಿ. ಮೊದಲು ನಾವು ರೂಪ ಗೋಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವೆಲ್ಲರೂ ರೂಪಾನುಗರು, ಆದ್ದರಿಂದಲೇ ಆರಂಭ ಯಾವಾಗಲೂ ಮಾಡುವುದು ರೂಪ ಗೋಸ್ವಾಮಿಯವರ ಜೀವನ ಚರಿತ್ರೆಯಿಂದ. ನಂತರ ಸನಾತನ ಗೋಸ್ವಾಮಿಯವರ ಜೀವನ ಚರಿತ್ರೆ, ರಘುನಾಥ ದಾಸ ಗೋಸ್ವಾಮಿಯವರ ಜೀವನ ಚರಿತ್ರೆ, ಈ ಮೂರುವರು ಅಭಿಧೇಯ, ಸಂಬಂಧ ಮತ್ತೆ ಪ್ರಯೋಜನ ಆಚಾರ್ಯರು. ಅದಾದ್ಮೇಲೆ ನಾವು ರಘುನಾಥ ಭಟ್ಟ ಗೋಸ್ವಾಮಿ ಮತ್ತೆ ಗೋಪಾಲ ಭಟ್ಟ ಗೋಸ್ವಾಮಿ ಇವರಿಬ್ಬರ ಜೀವನ ಚರಿತ್ರೆಯನ್ನು ಚರ್ಚೆ ಮಾಡಿದ್ವಿ. ಇವಾಗ ಜೀವ ಗೋಸ್ವಾಮಿ, ಎಲ್ಲ ಗೋಸ್ವಾಮಿಗಳಲ್ಲಿ ಕಿರಿಯ ಗೋಸ್ವಾಮಿ, ಆದರೆ ಸಾಹಿತ್ಯಿಕವಾಗಿ ನೋಡಿದ್ರೆ ವರಿಷ್ಠ ಗೋಸ್ವಾಮಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವರ ಸಾಹಿತ್ಯಿಕ ಯೋಗದಾನ ಏನಿದೆ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲೇ ಅದ್ವಿತೀಯವಾದದ್ದು ಮತ್ತು ಸಂಪೂರ್ಣವಾದ ಲೋಕದಲ್ಲೇ ಯಾವ ಸಾಹಿತ್ಯ ಇದೆ ಅದರಲ್ಲೂ ನಾವು ನೋಡಿದ್ರೆ ಖಂಡಿತವಾಗ್ಲೂ ಅದ್ವಿತೀಯವಾದದ್ದು. ಇಷ್ಟು ಸಾಹಿತ್ಯಿಕ ಯೋಗದಾನ ಪ್ರಾಯ ಬೇರೆ ಯಾರೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅದರಿಂದ ಅವರ ಬಗ್ಗೆ ನಾವು ಇವತ್ತು ವಿಶೇಷವಾಗಿ ಅವರ ಸಾಹಿತ್ಯಿಕ ಯೋಗದಾನದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನನ್ನ PPTಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ, ಒಂದೇ ನಿಮಿಷ. ಸೊ ಕಳೆದ ಬಾರಿ ನಾವು ಈ ಬಲದೇವ ವಿದ್ಯಾಭೂ ಸುಂದರವಾದಂತಹ ಶ್ಲೋಕ ಇದು. ಸಾಂಖ್ಯ ಪಂಕೇನ ಕುತರ್ಕ ಪುಂಪಾಂಸುನ ವಿವರ್ತಗರ್ತೇನ ಚ ಲುಪ್ತ ಧೀದಿಧಿಂ ಶುದ್ಧಂ ವ್ಯಧಾತ್ ವಾಕ್ ಸುಧಯಾ ಮಹೇಶ್ವರಂ ಕೃಷ್ಣಂ ಸಜೀವ ಪ್ರಭುರಸ್ತು ಮೇ ಗತಿ. ಸಜೀವ ಪ್ರಭು ಮೇ ಗತಿ ಅಸ್ತು ಅಂತ ಅಂದ್ರೆ, ಆ ಜೀವ ಗೋಸ್ವಾಮಿ ಅನ್ನೋರು ನನಗೆ ಆಶ್ರಯವನ್ನ ನೀಡಲಿ, ನನ್ನ ಆಶ್ರಯವಾಗಲಿ ಅಂತ. ಎಂಥ ಜೀವ ಗೋಸ್ವಾಮಿ ಅವರು ಅಂತ ಹೇಳಿದ್ರೆ, ಯಹ ಸಾಂಖ್ಯ ಪಂಕೇನ ಕುತರ್ಕ ಪಾಂಸುನ ವಿವರ್ತ ಗರ್ತೇನ. ಸಾಂಖ್ಯ ಅನ್ನೋದನ್ನ ಪಂಕ ಅಂತ ಹೇಳಿದ್ರೆ ಮಣ್ಣು ಅಥವಾ
ಆ ಜವುಗು ಮರಳು ಅಂದ್ರೆ ಕ್ವಿಕ್ ಸ್ಯಾಂಡ್, ಅದ್ರ ಮೇಲೆ ಕಾಲಿಟ್ರೆ ಒಳಗೆ ಎಳ್ಕೊಂಡ್ ಬಿಡತ್ತಲ್ಲ, ಆ ರೀತಿಯಾದಂತಹ ಮರಳಿಗೆ ಹೋಲಿಸಿದ್ದಾರೆ. ಕುತರ್ಕ ಅಂತ ಹೇಳಿದ್ರೆ ಅನಾವಶ್ಯಕವಾಗಿರ್ತಕ್ಕಂಥ ತರ್ಕ. ತರ್ಕದಿಂದ ಯಾವುದನ್ನ ಬೇಕಾದರೂ ನಾವು ನಿರೂಪಿಸಬಹುದು, ಯಾವುದನ್ನ ಬೇಕಾದರೂ ಖಂಡಿಸಬಹುದು. ತರ್ಕಶಾಸ್ತ್ರ ಎಷ್ಟು ಆ ಮುಂದುವರೆದಿದೆ ಅಂತ ಹೇಳಿದ್ರೆ, ಭಾರತೀಯ ಶಾಸ್ತ್ರದಲ್ಲಿ ಭಾರತೀಯ ಷಡ್ ದರ್ಶನದಲ್ಲಿ ನ್ಯಾಯ ಅನ್ನೋದು ಒಂದು ಶಾಸ್ತ್ರ. ನ್ಯಾಯದಲ್ಲಿ ಬರುವಂತಹದ್ದು ತರ್ಕಶಾಸ್ತ್ರ. ಆ ತರ್ಕಶಾಸ್ತ್ರದಿಂದ ನಾವು ಯಾವುದನ್ನ ಬೇಕಾದರೂ ನಿರೂಪಿಸಬಹುದು, ಏನನ್ನ ಬೇಕಾದರೂ ಖಂಡಿಸಬಹುದು ಅಲ್ವಾ. ಉದಾಹರಣೆಗೆ ಸುಮ್ಮನೆ ಹಾಸ್ಯಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಈ ತರ್ಕದಿಂದ ನಾನು ಬೇಕಾದ್ರೆ ಆ ಅಮೇರಿಕಾದ ಯಾವ ರಾಷ್ಟ್ರಪತಿ ಇದ್ದಾರೆ ಅವರೊಬ್ಬ ಪ್ರಾಣಿ ಅಂತ ನಾನು ತೋರಿಸ್ಬೋದು. ಆ ಅದನ್ನ ಮತ್ತೆ ಖಂಡಿಸಲೂಬಹುದು. ಅಥವಾ ಆ ಪ್ರಾಣಿ ಕೂಡ ಅಮೆರಿಕದ ರಾಷ್ಟ್ರಪತಿ ಅನ್ನೋದನ್ನ ಕೂಡ ತೋರಿಸ್ಬೋದು. ಇದನ್ನ ನಮ್ಗೆ ಹೇಗೆ ಅಂತ ಅನ್ಸುತ್ತೆ, ಆದ್ರೆ ಅದನ್ನ ಕೂಡ ತೋರಿಸ್ಬೋದು. ನೀವು ನೋಡಿರ್ಬೇಕು, ಚೈತನ್ಯ ಮಹಾಪ್ರಭುವರ ಲೀಲೆಯನ್ನ ಕೇಳಿದ್ರೆ ನೀವು ಕೇಳಿರ್ತೀರಾ. ನಿಮಾಯ್ ಪಂಡಿತರಾಗಿದ್ದಾಗ ಅವರ ತರ್ಕ ಎಷ್ಟು ಮುಂದುವರೆದಿತ್ತು ಅಂತ ಹೇಳಿದ್ರೆ, ಅವರು ಒಂದು ಪ್ರಮಾಣವನ್ನ ನಿರೂಪಿಸುವರು, ಆದ್ರೆ ಅದನ್ನೇ ಅವರು ನಂತರ ಖಂಡಿಸುವರು, ಮತ್ತೆ ಅದನ್ನ ಖಂಡಿಸಿ ಮುಂಚೆ ಹೇಳಿದಂತಹ ಪ್ರಮಾಣವನ್ನ ಮತ್ತೆ ನಿರೂಪಿಸುವರು. ಈ ರೀತಿ ಶುಷ್ಕ ತರ್ಕ ಅಂತ ಹೇಳ್ತಾರೆ. ಶುಷ್ಕ ತರ್ಕ ಅಂತ ಹೇಳಿದ್ರೆ ಡ್ರೈ ಲಾಜಿಕ್ ಅಲ್ವಾ. ಅದರಿಂದ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಶಾಸ್ತ್ರ ಪ್ರಮಾಣವಾದಂತಹ ಯುಕ್ತಿ ಏನಿದೆ ಅದು ಬೇರೆ. ಅದರಿಂದ ಖಂಡಿತವಾಗ್ಲೂ ಶಾಸ್ತ್ರಯುಕ್ತಿ ಅಂತ ಅದಕ್ಕೆ ಹೇಳ್ತಾರೆ. ಆ ಶಾಸ್ತ್ರಯುಕ್ತಿ ಅನ್ನೋದು ಖಂಡಿತವಾಗ್ಲೂ ಬಹಳ ಪ್ರಯೋಜನಕ್ಕೆ ಬರುತ್ತೆ, ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಶುಷ್ಕ ತರ್ಕ ಏನಿದೆ ಅದರಿಂದ ಯಾರಿಗೂ ಏನೂ ಪ್ರಯೋಜನವಿಲ್ಲ. ಅದರಿಂದ ಆ ಕುತರ್ಕ ಪಾಂಸು ಅಂತ ಹೇಳಿದ್ರೆ ಬಿರುಗಾಳಿ, ಬಿರುಗಾಳಿಗೆ ಹೋಲಿಸಿ. ವಿವರ್ತ ಗರ್ತ, ಗರ್ತ ಅಂತ ಹೇಳಿದ್ರೆ ಒಂದು ದೊಡ್ಡ ಹಳ್ಳ. ಒಂದೊಂದ್ಸತಿ ನೀವು ನೋಡಿರ್ಬೇಕು, ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೇಕು, ಆನೆ ಕಾಡಿನಲ್ಲಿ ಹೋಗ್ತಾ ಇರತ್ತೆ, ಅದಕ್ಕೆ ಗೊತ್ತಾಗೋದಿಲ್ಲ, ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಹಳ್ಳದ ಒಳಗೆ ಬಿಟ್ಬಿಡತ್ತೆ. ಅದಾದ್ಮೇಲೆ ಅಲ್ಲೇ ಸತ್ತು ಹೋಗುತ್ತೆ ಆನೆ ಅದು. ಏಕೆ ಅಂದ್ರೆ ಬೇರೆ ಯಾವ್ದಾದ್ರು ಪ್ರಾಣಿ ಆದ್ರೆ ಹೇಗೋ ಮಾಡಿ ಆಚೆ ಬಂದ್ಬಿಡುತ್ತೆ. ಆದ್ರೆ ಆನೆಯ ಭಾರ ಎಷ್ಟಿರತ್ತೆ ಅಂತ ಹೇಳಿದ್ರೆ ಆ ಹಳ್ಳದಿಂದ ಆಚೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ಅಲ್ವಾ. ಎಷ್ಟೊಂದ್ಸತಿ ನಾವು ನೋಡಿದೀವಿ, ಯಾರಾದ್ರೂ ಮನುಷ್ಯರು ಅದನ್ನ ನೋಡಿದ್ರೆ ಏನೋ ಮಾಡಿ ಆ ಟ್ರಕ್ನ ಕ್ರೇನನ್ನ ಏನೋ ತಗೊಂಡ್ಬಂದು ಅದರಿಂದ ಆ ಆನೆನ ಎತ್ತಾರೆ, ಇಲ್ಲ ಅಂದ್ರೆ ಅಲ್ಲೇ ಸತ್ತು ಹೋಗುತ್ತೆ ಅಲ್ವಾ. ಅದರಿಂದ ವಿವರ್ತ ಅಂತ ಹೇಳಿದ್ರೆ ಮಾಯವಾದ ತತ್ವ. ಅದನ್ನ ಒಂದು ದೊಡ್ಡ ಹಳ್ಳಕ್ಕೆ, ಯಾವ ಹಳ್ಳದೊಳಗೆ ಬಿದ್ದರೆ ಮನುಷ್ಯನಾಗ್ಲಿ ಬೇರೆ ಪ್ರಾಣಿಗಳಾಗ್ಲಿ ಆಚೆ ಬರೋದಕ್ಕೆ ಬಹಳ ಕಡಿಮೆ ಸಾಧ್ಯತೆ ಇರ್ತದೆಯೋ ಅಂತಹ ಹಳ್ಳಗಳಿಗೆ ಹೋಲಿಸಿದ್ದಾರೆ ಅಲ್ವಾ. ಆ ಸಾಂಖ್ಯ, ಕುತರ್ಕ ಮತ್ತೆ ವಿವರ್ತ ಅಥವಾ ಮಾಯಾವಾದದಿಂದ ಲುಪ್ತ ದೀಧಿತಿಂ, ದೀಧಿತಿ ಅಂತ ಹೇಳಿದ್ರೆ ದೀವಟಿಗೆ ಅಂತ ಹೇಳಿದ್ರೆ ಬಹಳ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ದೀಪ ಅಂತ ಇಟ್ಕೊಳ್ಳಿ. ಆ ದೀಪನನ್ನ ಕೃಷ್ಣನಿಗೆ ಹೋಲಿಸಿ ಆ ಕೃಷ್ಣನ ಪ್ರಕಾಶವನ್ನ ಈ ಮೂರು ಆ ಸಾಂಖ್ಯ, ಕುತರ್ಕ ಮತ್ತೆ ವಿವರ್ತ ಎಂಬಂತ ಮೂರು ತತ್ವಗಳು ಅದನ್ನ ಆವರಣೆ ಮಾಡಿತ್ತು. ಆದ್ರೆ ಅದನ್ನ ಆ ಆವರಣೆಗಳನ್ನ ತೆಗೆದು ಮತ್ತೆ ಕೃಷ್ಣನನ್ನ ಎಲ್ಲರಿಗೂ ಪ್ರಕಾಶಗೊಳಿಸಿದ್ದಂತಹ ಮಹಾನ್ ಆಚಾರ್ಯರು ಈ ಶ್ರೀ ಜೀವ ಗೋಸ್ವಾಮಿಯವರು. ಶುದ್ಧಂ ವ್ಯಧಾತ್ ವಾಕ್ ಸುಧೆಯ ಮಹೇಶ್ವರಂ ಕೃಷ್ಣಂ. ತಮ್ಮ ವಾಕ್ ಸುಧೆಯಿಂದ, ಸುಧೆ ಅಂತ ಹೇಳಿದ್ರೆ ಅಮೃತ ಅಲ್ವಾ, ಅದರಿಂದ ತಮ್ಮ ವಾಕ್ ಸುಧೆಯಿಂದ, ಅದು ನೇರವಾಗಿ ಚರ್ಚೆಗಳಲ್ಲಿ ಇರಬಹುದು ಅಥವಾ ಮುಖ್ಯವಾಗಿ ಅವರು ಬರೆದಂತಹ ಶಾಸ್ತ್ರಗಳಲ್ಲಿ ಅಲ್ವಾ. ಅಪಾರ ಶಾಸ್ತ್ರದ ಯೋಗದಾನ. ಇವತ್ತು ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆ ಶಾಸ್ತ್ರಗಳನ್ನ ಅವ್ರು ಯಾವ ಗ್ರಂಥಗಳನ್ನ ಬರೆದಿದ್ದಾರೆ ಅದನ್ನ 4 ವಿಭಾಗಗಳಲ್ಲಿ ವಿಂಗಡಿಸಬಹುದು. ಅಂತಹ ಮಹಾನ್ ಯೋಗದಾನ ಇದೆ ಅವರದು. ಅದರಿಂದ ಅಂತಹ ಜೀವ ಗೋಸ್ವಾಮಿ ಅವರು ನನಗೆ ಶರಣಾಗಲಿ, ನನಗೆ ಆಶ್ರಯವಾಗಲಿ. ನಾನು ಅವ್ರಿಗೆ ಶರಣ ಹೋಗ್ತೇನೆ, ಮತ್ತೆ ಅವರು ನನಗೆ ಆಶ್ರಯವಾಗಲಿ. ಅವರೇ ನನ್ನ ಗತಿಯಾಗಲಿ. ಗತಿ ಅಂತ ಹೇಳಿದ್ರೆ ನಾನು ಅವರನ್ನ ತಲುಪಬೇಕು, ಆ ರೀತಿ. ಇದು ಬಲದೇವ ವಿದ್ಯಾಭೂಷಣರ ಪ್ರಣಾಮ ಮಂತ್ರ. ಮತ್ತೆ ಇನ್ನೊಂದು, ಕೆಲವು ಪ್ರಾಯ ಕಳೆದ ವರ್ಷ ಇದನ್ನ ಮತ್ತೊಂದು ಕಡೆಯಲ್ಲಿ ನಾನು ಜೀವ ಗೋಸ್ವಾಮಿಗಳ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಹಾಗೆ ಮನಸ್ಸಿಗೆ ಒಂದು ಬಂತು, ಹಾಗೆ ಅದನ್ನೇ ಶ್ಲೋಕದ ರೂಪದಲ್ಲಿ ನಾನು ಬರೆದಿದ್ದೆ. ಇದು ಬಹಳ ಸರಳವಾದಂಥ ಶ್ಲೋಕ, ಹಿಂದಿನ ಶ್ಲೋಕದ ತರ ಅಲ್ಲ ಇದು. ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಜೀವೋ ಜೀವೇವ ಸಜ್ಞೇಯ ಚೈತನ್ಯಾಖ್ಯೇ ಚ ಪಾದಪೆ ಶಾಸ್ತ್ರ ವೈಪುಲ್ಯ ಕರ್ತಾರಂ ವಂದೇ ಶ್ರೀ ರೂಪಶ್ರಾವಕಂ. ಶ್ರೀ ರೂಪಶ್ರಾವಕಂ, ಶ್ರಾವಕ ಅಂತ ಹೇಳಿದ್ರೆ ಶಿಷ್ಯ. ರೂಪ ಗೋಸ್ವಾಮಿಯವರ ಶಿಷ್ಯ ಯಾರು? ಜೀವ ಗೋಸ್ವಾಮಿ.
ಮತ್ತೆ ಚೈತನ್ಯಾಖ್ಯೇ ಚ ಪಾದಪ. ಪಾದಪ ಅಂತ ಹೇಳಿದ್ರೆ ಈ ಮರ ಅಥವಾ ವೃಕ್ಷ. ಚೈತನ್ಯ ಸಂಪ್ರದಾಯವನ್ನ ಒಂದು ವೃಕ್ಷಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಹೋಲಿಸಲಾಗಿದೆ. ಆದಿಲೀಲೆಯಲ್ಲಿ ಇದು ಬರುತ್ತೆ. ಮತ್ತೆ ಆ ವೃಕ್ಷದ ಅಥವಾ ಮರದ ಬೇರೆ ಬೇರೆ ಕೊಂಬೆಗಳನ್ನ ಈ ಬೇರೆ ಬೇರೆ ಭಕ್ತರು ಮತ್ತೆ ಅವರ ಅವರ ಲೀನಿಯೇಜ್ ಏನಿದೆ ಅಂತ ಹೇಳಿದ್ರೆ ಅವರ ವಂಶ ಏನಿದೆ ಅದಕ್ಕೆ ಹೋಲಿಸಲಾಗಿದೆ. ಅದರಿಂದ ಆ ಚೈತನ್ಯ ಎಂಬಂತಹ ವೃಕ್ಷ ಅಥವಾ ಚೈತನ್ಯ ಸಂಪ್ರದಾಯವೆಂಬಂತಹ ವೃಕ್ಷದಲ್ಲಿ ಜೀವವನ್ನ ತುಂಬುವಂತೆ ಜೀವ ಗೋಸ್ವಾಮಿಗಳು ಇದ್ದಾರೆ. ಶಾಸ್ತ್ರ ವೈಪುಲ್ಯ ಕರ್ತಾರಂ. ಮತ್ತೆ ಅವರು ಬರೆದಿರುವಂತಹ ಶಾಸ್ತ್ರದ ವಿಪುಲತೆ ಏನಿದೆ ಅಂದ್ರೆ ಅದರ ಭಂಡಾರ, ಶಾಸ್ತ್ರ ಭಂಡಾರ ಎಷ್ಟು ಅಪಾರವಾಗಿದೆ ಅಂತ ಹೇಳಿದ್ರೆ ಅದನ್ನು ನಾವು ಊಹೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯವಿಲ್ಲ. ಅಂತಹ ಅಪಾರವಾದಂತಹ ವಿಪುಲವಾದಂತಹ ಶಾಸ್ತ್ರದ ಭಂಡಾರವನ್ನ ಬರೆದಿರುವಂತಹವರು, ಅಂಥವರಿಗೆ ನಮ್ಮ ನಮನಗಳು. ಇದನ್ನ ಕಳೆದ ಬಾರಿ ನಾನು ತೋರಿಸೋದು ಮರ್ತೋಗಿತ್ತು, ಅದರಿಂದ ಇವತ್ತು ಹಾಕಿದ್ದೀನಿ. ಇದೆಲ್ಲ ಇವಾಗ ನೋಡ್ಕೋಬಹುದು ನಾವು. ಈ ಎಲ್ಲ ಗೋಸ್ವಾಮಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ರೂಪ ಗೋಸ್ವಾಮಿಯವರ ಮೂಲ ಸ್ವರೂಪ ರೂಪಮಂಜರಿ ಗೋಲೋಕ ವೃಂದಾವನದಲ್ಲಿ. ಸನಾತನ ಗೋಸ್ವಾಮಿಯವರು ಲವಂಗ ಮಂಜರಿ ಅಥವಾ ರತಿ ಮಂಜರಿ ಅಂತ ಕವಿಕರ್ಣಪೂರ್ ಅವರ ಗೌಡ ಗಣೋದ್ದೇಶ ದೀಪಿಕೆ ಎಂಬಂತ ಗ್ರಂಥದಲ್ಲಿ ಎಲ್ಲ ಆಚಾರ್ಯರ ಸ್ವರೂಪವನ್ನು ಹೇಳಿದ್ದಾರೆ. ಅದರಿಂದಲೇ ಇದನ್ನು ತಗೊಂಡಿರುವಂತಹದ್ದು. ರಘುನಾಥ ದಾಸ ಗೋಸ್ವಾಮಿಯವರು ರಾಸಮಂಜರಿ, ರಘುನಾಥ ಭಟ್ಟ ಗೋಸ್ವಾಮಿಯವರು ರಾಗಮಂಜರಿ, ಗೋಪಾಲ ಭಟ್ಟ ಗೋಸ್ವಾಮಿಯವರು ಅನಂಗಮಂಜರಿ, ಮತ್ತೆ ಜೀವ ಗೋಸ್ವಾಮಿಯವರು ವಿಲಾಸ ಮಂಜರಿ. ಅದರಿಂದ ಜೀವ ಗೋಸ್ವಾಮಿಯವರ ಸ್ವರೂಪ ಏನು ಅಂತ ಕೇಳಿದ್ರೆ ಅದು ವಿಲಾಸ ಮಂಜರಿ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಜೀವ ಗೋಸ್ವಾಮಿಯವರ ಜೀವನ ಚರಿತ್ರೆ ಹೇಗೆ ಆರಂಭ, ಅವರ ಬಾಲ್ಯ 1513 ಇಸವಿಯ ಆಸುಪಾಸು ಅಂತ ಹೇಳಿದ್ರೆ ನಿಖರವಾಗಿ ಅಲ್ಲಲ್ಲ, ಆದರೆ ಹೆಚ್ಚು ಕಡಿಮೆ ಆ ವರ್ಷದಲ್ಲಿ ಅಂತ ಇತಿಹಾಸ ಹೇಳುತ್ತೆ. ಆ ವರ್ಷದಿಂದ ಸುಮಾರು 1598ರವರೆಗೆ ಅವರ ಲೀಲೆಗಳನ್ನ ಈ ಭೂಲೋಕದಲ್ಲಿ ಮಾಡ್ತಾರೆ. ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿಯವರ ತಮ್ಮನ ಮಗ ಅಂತ ಹೇಳಿದ್ರೆ ಅನುಪಮ ಅಥವಾ ವಲ್ಲಭರ ಸುಪುತ್ರರಾಗಿ ಹುಟ್ಟುತ್ತಾರೆ. ಬಾಲ್ಯದಲ್ಲಿ ಹೇಗೆ ಚೈತನ್ಯ ಮಹಾಪ್ರಭು ಅವರ ದರ್ಶನವನ್ನ ಅವರ ದೊಡ್ಡಪ್ಪಂದಿರ ಜೊತೆಯಲ್ಲಿ ಮತ್ತೆ ಅವರ ತಂದೆಯ ಜೊತೆಯಲ್ಲಿ ಹೋದಾಗ ಆ ರಾಮಕೇಲಿ ಪ್ರದೇಶದಲ್ಲಿ, ಅಂದಿನ ರಾಮಕೇಲಿ ಇವತ್ತಿನ ಮಾಲ್ದಾ ಪ್ರದೇಶದಲ್ಲಿ ಮಾಡ್ತಾರೆ. ಮತ್ತೆ ಮಹಾಪ್ರಭುಗಳ ಬಗ್ಗೆ ತೀವ್ರವಾದಂತಹ ಆಸಕ್ತಿಯನ್ನು ಬೆಳೆಸ್ಕೋತಾರೆ. ಬಾಲ್ಯದಲ್ಲಿ ಕೃಷ್ಣ ಬಲರಾಮರ ವಿಗ್ರಹವನ್ನೇ ಅವರು ಆರಾಧಿಸ್ತಾ ಇದ್ರು. ಬೇರೆ ಬಾಲಕರ ತರಹ ಅಥವಾ ಬಾಲಕಿಯರ ತರಹ ಕ್ರೀಡೆಯಲ್ಲಿ ಅವರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅವರು ಯಾವಾಗಲೂ ಕೃಷ್ಣನ ಆರಾಧನೆಯಲ್ಲೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು. ಇದನ್ನೆಲ್ಲ ನಾವು ನೋಡಿದ್ವಿ. ತದನಂತರ ಹೇಗೆ ಅವರಿಗೆ ಎಳೆ ವಯಸ್ಸಿನಲ್ಲೇನೆ ಭಗವಂತನ ಮೇಲೆ ಅಷ್ಟು ತೀವ್ರವಾದಂತಹ ಆಸಕ್ತಿ. ಒಂದು ಸಾಯಂಕಾಲ ಅವರು ಮಲಗಿರ್ಬೇಕಾದ್ರೆ ಮಹಾಪ್ರಭುಗಳನ್ನ ನೆನಿತಾರೆ. ಮತ್ತೆ ಮಹಾಪ್ರಭುಗಳು ಅವರಿಗೆ ಕನಸಿನಲ್ಲಿ ಬಂದು ಅವರು ತಮ್ಮ ನವದ್ವೀಪದ ಲೀಲೆಗಳನ್ನೆಲ್ಲ ಅವರ ನಿತ್ಯ ಪಾರ್ಷದರೊಂದಿಗೆ ತೋರಿಸ್ತಾರೆ. ಇದ್ದಕ್ಕಿದ್ದಂತೆ ಅವರು ಜೀವಗೋಸ್ವಾಮಿ ಹೇಳ್ತಾರೆ. ಮತ್ತೆ ಮಲಗಬೇಕಾದ್ರೆ ಆ ಕೃಷ್ಣ ಬಲರಾಮರೇ ಆ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳ ರೂಪವನ್ನ ತಾಳಿ ಅವರಿಗೆ ಮತ್ತೆ ದರ್ಶನವನ್ನ ಮಾಡಿಸ್ತಾರೆ. ಮಾರನೇ ದಿವಸ ಹೇಳ್ಬೇಕಾದ್ರೆ ಅವರು ಒಂದು ಸಂಕಲ್ಪವನ್ನ ಮಾಡ್ತಾರೆ, ನವದ್ವೀಪಕ್ಕೆ ಹೋಗ್ಬೇಕು ಅಂತ. ನವದ್ವೀಪಕ್ಕೆ ಒಬ್ಬ ಸೇವಕನ ಜೊತೆಯಲ್ಲಿ ಹೋಗ್ತಾರೆ. ಅಲ್ಲಿ ನವದ್ವೀಪದಲ್ಲಿ ಅವರು ನಿತ್ಯಾನಂದ ಪ್ರಭುಗಳನ್ನ ಸಂದರ್ಶಿಸ್ತಾರೆ. ಶ್ರೀವಾಸ್ ಠಾಕೂರರ ಮನೆಯಲ್ಲಿ ನಿತ್ಯಾನಂದ ಪ್ರಭುಗಳು ಇದ್ದಾಗ ಮುಂಚೆನೆ ಹೇಳಿಟ್ಟಿರ್ತಾರೆ ಜೀವ ಗೋಸ್ವಾಮಿ ಇವತ್ತು ಬರ್ತಾರೆ ಅಂತ. ಅದರಿಂದ ಜೀವ ಗೋಸ್ವಾಮಿ ನಿತ್ಯಾನಂದ ಪ್ರಭುಗಳನ್ನು ನೋಡಿ ಬಹಳ ಸಂತೋಷವಾಗುತ್ತೆ ಅವರಿಗೆ. ಅವರ ಕಾಲಿನಲ್ಲಿ ಬಿದ್ದು ನಿತ್ಯಾನಂದ ಪ್ರಭುಗಳು ಕೂಡ ತಮ್ಮ ಆಶೀರ್ವಾದದ ಅತಿರೇಕವನ್ನ ತೋರಿಸ್ತಾ ಅವರ ಕಾಲುಗಳನ್ನ ಪಾದ ಸ್ಪರ್ಶವನ್ನ ಮಾಡಿಸ್ತಾರೆ ಜೀವ ಗೋಸ್ವಾಮಿ ಅವರಿಗೆ. ನಂತರ ಜೀವ ಗೋಸ್ವಾಮಿ ಅವರನ್ನ ಪ್ರಥಮ ನವದ್ವೀಪ ಮಂಡಲ ಪರಿಕ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ನವದ್ವೀಪವನ್ನ ಸಂಪೂರ್ಣವಾಗಿ ಯಾವ ಯಾವ ಲೀಲಾ ಸ್ಥಳಿಗಳು ನವದ್ವೀಪದಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರ ನಿತ್ಯ ಪಾರ್ಷದರೊಂದಿಗೆ ಆಗಿತ್ತು ಆ ಎಲ್ಲಾ ಲೀಲಾ ಸ್ಥಳಿಗಳಿಗೆ ಕರ್ಕೊಂಡು ಹೋಗ್ತಾರೆ. ನಿತ್ಯಾನಂದ ಪ್ರಭುಗಳೇ ಸ್ವಯಂ, ಬಲರಾಮನೇ ಸ್ವಯಂ ಜೀವ ಗೋಸ್ವಾಮಿಯವರನ್ನು ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ಯೋಗಪೀಠಕ್ಕೂ ಬರ್ತಾರೆ. ಅಲ್ಲಿ ಶಚಿ ಮಾತಾ ಮತ್ತೆ ವಿಷ್ಣುಪ್ರಿಯ ಅವರು ವಂಶಿವದನರ ಜೊತೆಗೆ ಇವರಿಗೆ ಒಂದು ಉತ್ತಮವಾದಂತಹ ಭೂರಿ ಭೋಜನವನ್ನ ತಯಾರಿಸಿ ಅವರಿಗೆ ಉಣ್ಣಿಸ್ತಾರೆ. ಅದೇ ರೀತಿಯಲ್ಲಿ
ಬೇರೆ ಎಲ್ಲ ಸ್ಥಳಗಳಿಗೆ ಅವರು ಹೋಗಿ ಅದನ್ನು ಭೇಟಿ ನೀಡಾದ ಮೇಲೆ ಶ್ರೀವಾಸಾಂಗನಕ್ಕೆ ಬಂದು ನಿತ್ಯಾನಂದ ಪ್ರಭು ಅವರಿಗೆ ಒಂದು ಆದೇಶವನ್ನ ಕೊಡ್ತಾರೆ. ನೀವು ವೃಂದಾವನಕ್ಕೆ ಹೋಗಬೇಕು. ಏಕೆ ಅಂತ ಹೇಳಿದ್ರೆ ವೃಂದಾವನವನ್ನ ನಿಮ್ಮ ಪರಿವಾರದವರಿಗೆ ಅಂತಾನೆ ಚೈತನ್ಯ ಮಹಾಪ್ರಭುಗಳು ಕೊಟ್ಬಿಟ್ಟಿದ್ದಾರೆ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರಾಗ್ಲೇ ಅಲ್ಲಿ ಬಹಳಷ್ಟು ಸೇವೆಗಳನ್ನ ಮಾಡ್ತಾ ಇದ್ದಾರೆ, ಕ್ರಾಂತಿಕಾರಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಅಲ್ಲಿಗೆ ಹೋಗಬೇಕು. ಆದ್ರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಸೇವೆ ಅಲ್ಲಿ ವೃಂದಾವನದಲ್ಲಿ ಸಫಲವಾಗಬೇಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನೀವು ವಾರಾಣಸಿಗೆ ಹೋಗಿ ಸಾರ್ವಭೌಮ ಭಟ್ಟಾಚಾರ್ಯರ ಶಿಷ್ಯರಾದಂತಹ ಮಧುಸೂದನ ವಾಚಸ್ಪತಿಯ ಕೆಳಗೆ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿ ತದನಂತರ ವೃಂದಾವನಕ್ಕೆ ಹೋಗಿ ಅಂತ ಹೇಳ್ತಾರೆ. ಆ ಉಪದೇಶವನ್ನ ಶಿರಸಾಧರಿಸಿ ಜೀವ ಗೋಸ್ವಾಮಿಯವರು ವಾರಾಣಸಿಗೆ ಬರ್ತಾರೆ. ವಾರಾಣಸಿ ಎಂಬಂತಹ ಪ್ರದೇಶ ಅಥವಾ ಕಾಶಿ ಪ್ರದೇಶ ಅಂದಿನಿಂದಲೂ ಇಂದಿನವರೆಗೆ ಎಲ್ಲ ಪಂಡಿತರಿಗೆ ಒಂದು ಪಂಡಿತರ ಉಗಮಸ್ಥಾನ ಅಂತ ಹೇಳ್ಬೋದು, ಅಥವಾ ಪಂಡಿತರ ನಿವಾಸ ಸ್ಥಾನ ಅಂತ ಕೂಡ ಹೇಳ್ಬೋದು ಅಲ್ವೇ. ಇವತ್ತು ಕೂಡ ಸಂಸ್ಕೃತ ಮತ್ತೆ ಸಂಸ್ಕೃತದ ಸಂಬಂಧದ ಎಲ್ಲ ವಿಷಯಗಳಿಗೂ ಸಾಮಾನ್ಯವಾಗಿ ಎಲ್ಲ ಉನ್ನತ ಪರೀಕ್ಷೆಗಳನ್ನ ಆ ವಾರಾಣಸಿಯಿಂದ ಅಥವಾ ಕಾಶಿಯಿಂದಲೇ ಮಾಡಲಾಗ್ತದೆ ಅಲ್ವೇ. ಅದರಿಂದ ಅದು ಎಂದಿನಿಂದಲೂ ಬಹಳ ಉನ್ನತ ಪಂಡಿತರ ವಾಸಸ್ಥಾನ, ಉದ್ದಾಮ ಪಂಡಿತರ ವಾಸಸ್ಥಾನ ಅಂತ ಹೇಳ್ಬೋದು. ಅದರಿಂದ ಅಲ್ಲಿ ಮಧುಸೂದನ ವಾಚಸ್ಪತಿಯ ಕೆಳಗಡೆ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನ ಮಾಡ್ತಾರೆ. ಮಧುಸೂದನ ವಾಚಸ್ಪತಿಗಳಿಗೆ ಇಂಥ ಶಿಷ್ಯರು ಅವರಿಗೆ ಸಿಗೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅವ್ರಿಗೆ ಬಹಳ ಹೆಮ್ಮೆ, ಇಂತಹ ಶಿಷ್ಯ ನನ್ನ ಕಡೆಯಲ್ಲಿ ಇದ್ದಾನೆ ಅಂತ. ಅದರಿಂದ ಎಳೆ ವಯಸ್ಸಿನಲ್ಲೇ, ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಟೀನೇಜ್ ಅಲ್ವೇ, ಆ ಎಳೆ ವಯಸ್ಸಿನಲ್ಲೇ ಇನ್ನೂ ಕೈಶೋರವನ್ನ ಕೂಡ ದಾಟಿಲ್ಲ ಅಂತ ವಯಸ್ಸಿನಲ್ಲೇ ಜೀವ ಗೋಸ್ವಾಮಿಯವರು ಸಮಸ್ತವಾಗಿರ್ತಕ್ಕಂಥ ಭಾರತ ವರ್ಷದಲ್ಲೇ ಅಪ್ರತಿಮ ಪಂಡಿತರು ಅಂತ ಅನಿಸ್ಕೋತಾರೆ. ತದನಂತರ ಅವರಿಗೆ ಸುಮಾರು 20 ವರ್ಷದ ವಯಸ್ಸಾಗಿದ್ದಾಗ ಅವರು ವೃಂದಾವನಕ್ಕೆ ಬರ್ತಾರೆ. ಅಂತ ಉದ್ದಾಮ ಪಂಡಿತರಾಗಿದ್ರೂ ಕೂಡ ಅವ್ರಿಗೆ ಅನೇಕ ತುಚ್ಛ ಸೇವೆಗಳನ್ನ ಅವರ ಗುರುಗಳಾದಂತಹ ರೂಪ ಗೋಸ್ವಾಮಿ ಅವರು ಕೊಡ್ತಾರೆ. ಮೊದಲು ಸನಾತನ ಗೋಸ್ವಾಮಿ ಅವರಿಗೆ ದೀಕ್ಷೆಗೋಸ್ಕರ ಕೇಳ್ತಾರೆ ಜೀವ ಗೋಸ್ವಾಮಿ ಅವರು. ಆದರೆ ಸನಾತನ ಗೋಸ್ವಾಮಿ ಅವರೇ ಖುದ್ದಾಗಿ ಅವರೇ ಸ್ವಯಂ ರೂಪ ಗೋಸ್ವಾಮಿಗಳ ಕೆಳಗಡೆ ಜೀವ ಗೋಸ್ವಾಮಿ ಅವರನ್ನ ಇಡ್ತಾರೆ. ಅಂದ್ರೆ ಜೀವ ಗೋಸ್ವಾಮಿಗಳಿಗೆ ಹೇಳ್ತಾರೆ, ರೂಪ ಗೋಸ್ವಾಮಿಗಳಿಗೆ ನೀವು ಸೇವೆ ಮಾಡಿ ಅಂತ. ರೂಪ ಗೋಸ್ವಾಮಿ ಅನೇಕ ತುಚ್ಛ ಸೇವೆಗಳಲ್ಲಿ ಅವರನ್ನ ತೊಡಗಿಸ್ತಾರೆ. ತುಚ್ಛ ಅಂತ ನಮಗನ್ಸುವಂತಹ ಸೇವೆಗಳಲ್ಲಿ ಅಲ್ವಾ, ಯಾವ ಸೇವೆಯೂ ತುಚ್ಛ ಅಂತ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆದ್ರೆ ಹೊರಗಿನ ದೃಷ್ಟಿಯಿಂದ ನಾವೇನಂತ ಅಂದ್ಕೋತೀವಿ ತುಚ್ಛ ಅಂತ, ಆ ರೀತಿಯಾದಂತಹ ಸೇವೆಗಳಲ್ಲಿ ತೊಡಗಿಸ್ತಾರೆ. ಅವರು ಯಾವ ಗ್ರಂಥಗಳನ್ನ ಬರಿತಾ ಇದ್ರು, ಭಕ್ತಿರಸಾಮೃತ ಸಿಂಧು, ಉಜ್ವಲ ನೀಲಮಣಿ ಇತ್ಯಾದಿ ಗ್ರಂಥಗಳಿಗೆ ಆ ತಾಳಪತ್ರಗಳನ್ನ ಮತ್ತೆ ಲೇಖನಿಯನ್ನ ತಯಾರಿಸುವಂತಹ ಸೇವೆಗಳಲ್ಲಿ, ಅವರು ಅಡುಗೆಯನ್ನ ಮಾಡಿದ ನಂತರ ಪಾತ್ರೆಗಳನ್ನ ತೊಳೆಯುವಂತಹ ಸೇವೆಯಲ್ಲಿ, ಮತ್ತೆ ಅವರ ಕೋಣೆಯನ್ನ ಸ್ವಚ್ಛ ಮಾಡುವಂತಹ ಸೇವೆ, ಎಲ್ಲಾ ರೀತಿಯಾದಂತಹ ತುಚ್ಛ ಸೇವೆಗಳಲ್ಲಿ ಅವರನ್ನ ತೊಡಗಿಸ್ತಾರೆ. ಮತ್ತೆ ಜೀವ ಗೋಸ್ವಾಮಿ ಅವರ ಮನೋಭಾವನೆಯನ್ನ ನೋಡಿ ಬಹಳ ಪ್ರಭಾವಿತರಾಗಿ ಅವರಿಗೆ ರಾಧಾ ದಾಮೋದರ ಎಂಬಂತಹ ವಿಗ್ರಹವನ್ನ ಅವರೇ ರೂಪ ಗೋಸ್ವಾಮಿಯವರೇ ಕೆತ್ತನೆ ಮಾಡಿ ಸಣ್ಣ ವಿಗ್ರಹವನ್ನ ಜೀವ ಗೋಸ್ವಾಮಿಯವರು ಕೊಡ್ತಾರೆ. ಆ ವಿಗ್ರಹ ಒಮ್ಮೆ ಕನಸಿನಲ್ಲಿ ಜೀವ ಗೋಸ್ವಾಮಿಯವರಿಗೆ ತಮ್ಮ ಎಲ್ಲ ವೃಂದಾವನದ ಲೀಲೆಗಳನ್ನ, ವಿಶೇಷವಾಗಿ ರಾಸಕ್ರೀಡೆಯನ್ನ ತೋರಿಸ್ತದೆ. ಅದರಿಂದ ಜೀವ ಗೋಸ್ವಾಮಿಯವರು ಮೂರ್ಛಿತರಾಗಿ ಅತಿ ಆನಂದದ ಒಂದು ಭಾವನೆಯಿಂದ ಅವರು ತಮ್ಮನ್ನ ತಾವು ಧನ್ಯ ಅಂತ ಅಂದ್ಕೋತಾರೆ. ಅದಾದ ಮೇಲೆ ಇದನ್ನ ನಾವು ನೋಡಿದ್ವಿ ಕಳೆದ ಬಾರಿ. ಇದರಿಂದಾನೇ ನಾವು ಈ ಒಂದು ಸ್ಥಳದಲ್ಲಿ ನಾವು ನಿಲ್ಲಿಸಿದ್ವಿ ಅಂತ ಅಂದ್ಕೋತೀವಿ. ಒಮ್ಮೆ ಒಬ್ಬ ಅತಿ ಗರ್ವದಿಂದ ಕೂಡಿದಂತಹ ಒಬ್ಬ ಪಂಡಿತರು, ರೂಪನಾರಾಯಣ ಎಂಬಂತಹ ಪಂಡಿತರು ವೃಂದಾವನಕ್ಕೆ ಬರ್ತಾರೆ. ಅವರು ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಜೊತೆಯಲ್ಲಿ ವಾಗ್ವಾದವನ್ನ ಮಾಡೋದಕ್ಕೆ ಬಂದಿರ್ತಾರೆ. ಆದರೆ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರಿಗೆ ಈ ರೀತಿಯಾದಂತಹ ತುಚ್ಛ ವಾಗ್ವಿವಾದಗಳಲ್ಲಿ ತಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನ ವ್ಯರ್ಥ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಆದ್ರಿಂದ ಅವರು ಅವರ ವಿಜಯ ಪತ್ರಕ್ಕೆ ಬರೆದು ಕೊಟ್ಬಿಡ್ತಾರೆ, ನಾವು ನಿಮ್ಮಿಂದ ಸೋತಿದ್ದೀವಿ ಅಂತ. ಆದರೆ ಇದು ಯಾವಾಗ ಈ ವಿಷಯ ಜೀವ ಗೋಸ್ವಾಮಿ ಅವರ ಕಿವಿಯಲ್ಲಿ ಬರುತ್ತೆ, ರೂಪನಾರಾಯಣರೇ ಜೀವ ಗೋಸ್ವಾಮಿ ಹತ್ರ ಹೋಗ್ತಾರೆ, ಮತ್ತೊಬ್ಬ ಪಂಡಿತರಿದ್ದಾರೆ ಅಂತ ಕೇಳ್ಪಟ್ಟು ಜೀವ ಗೋಸ್ವಾಮಿ ಅವರು ತಮ್ಮ ಗುರುಗಳ ಹೆಸರನ್ನ ಉಳಿಸ್ಬೇಕು ಅಂತ ಹೇಳಿ ಎಲ್ಲ ರೀತಿಯಾದಂತಹ ಗುರುಭಕ್ತಿಯಿಂದ
ಯಾವುದೇ ಗರ್ವವಿಲ್ಲದೆ, ಅಲ್ವಾ, ಯಾವುದೇ ಗರ್ವವಿಲ್ಲದೆ ಅವರು ಏನ್ ಮಾಡ್ತಾರೆ, ಅವರು ಆ ಆ ಪಂಡಿತರನ್ನ, ಆ ಯಮುನೆಯ ತೀರದಲ್ಲಿ ಕುಳಿತುಕೊಂಡು ಆ ಪಂಡಿತರನ್ನ ಅವರು ವಾಗ್ವಾದದಲ್ಲಿ ಸೋಲಿಸ್ತಾರೆ. ಈ ಸುದ್ದಿ ಆವಾಗ ರೂಪಗೋಸ್ವಾಮಿಯವರ ಕಿವಿಗೆ ಬೀಳುತ್ತೆ. ರೂಪಗೋಸ್ವಾಮಿಯವರಿಗೆ ಬಹಳ ಕೋಪ ಬರುತ್ತೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಜೀವಗೋಸ್ವಾಮಿಯವರಿಗೆ ನಿಂದನೆ, ಜೀವಗೋಸ್ವಾಮಿಯವರಿಗೆ ಬೈತಾರೆ. ಜೀವಗೋಸ್ವಾಮಿಯವರಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ. ವೃಂದಾವನದಲ್ಲಿ ನಾವು ಈ ರೀತಿಯಾದಂಥ ತುಚ್ಛ ವಾಗ್ವಾದಗಳಲ್ಲಿ ನಾವು ನಮ್ಮ ಅತ್ಯಮೂಲ್ಯವಾದಂಥ ಸಮಯವನ್ನ ವ್ಯರ್ಥ ಮಾಡಬಾರದು, ಅಲ್ವೇ. ಈ ರೀತಿಯಾದಂಥ ವಾಗ್ವಾದದಲ್ಲಿ ನೀವು ತೊಡಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಗೆ ಇನ್ನೂ ಆ ರೀತಿಯಾದಂತಹ ಗರ್ವ ಇದೆ, ನಾನೊಬ್ಬ ದೊಡ್ಡ ಪಂಡಿತ ಅಂತ. ಆದ್ರಿಂದ ವೃಂದಾವನವನ್ನು ಬಿಟ್ಟು ಆಚೆ ಹೋಗಬೇಕು. ಆದರೆ ಅನೇಕ ತಿಂಗಳು ಆ ಜೀವಗೋಸ್ವಾಮಿಯವರು ಮಥುರೆ ಮತ್ತೆ ವೃಂದಾವನದ ಮಧ್ಯದಲ್ಲಿ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸನಾತನ ಗೋಸ್ವಾಮಿಯವರಿಗೆ ಇದು ಗೊತ್ತಾಗತ್ತೆ. ಸನಾತನ ಗೋಸ್ವಾಮಿಯವರು ರೂಪ ಗೋಸ್ವಾಮಿಯವ್ರಿಗೆ ಬಂದು ಹೇಳ್ತಾರೆ, ಜೀವೇ ದ್ವಯ ಅನ್ನೋದು ಮಹಾಪ್ರಭುಗಳು ನಮಗೆ ತೋರಿಸಿರುವಂತಹ ಅತ್ಯಮೂಲ್ಯವಾದಂತಹ ಅತಿ ಮುಖ್ಯವಾದಂತಹ ಒಂದು ತತ್ವ. ಅದನ್ನ ನೀವು ಅಭ್ಯಾಸ ಮಾಡ್ತಾ ಇಲ್ಲ. ಜೀವೇ ದ್ವಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಾ ಜೀವಿಗಳ ಅಥವಾ ಎಲ್ಲಾ ಜೀವಾತ್ಮರ ಮೇಲೆ ಇರುವಂತಹ ಒಂದು ಕರುಣೆಯನ್ನ ತೋರಿಸ್ಬೇಕು ಅಂತ. ಆದ್ರೆ ಇಲ್ಲಿ ಮುಖ್ಯವಾಗಿ ಅವರು ಜೀವ ಗೋಸ್ವಾಮಿಯ ಮೇಲೆ ನೀವು ಕರುಣೆಯನ್ನ ತೋರಿಸ್ತಾ ಇಲ್ಲ ಅಂತ ಹೇಳಿದಾಗ ರೂಪ ಗೋಸ್ವಾಮಿಯವರು ಅವರನ್ನ ಹೋಗಿ ಅಲ್ಲಿಂದ ಅಂತ ಹೇಳಿದ್ರೆ ಆ ಗುಹೆಯಿಂದ ವಾಪಸ್ಸು ವೃಂದಾವನಕ್ಕೆ ಕರ್ಕೊಂಡು ಬರ್ತಾರೆ, ಅಲ್ವಾ. ಇಷ್ಟು ಹೇಳಿ ನಾವು ಕಳೆದ ಬಾರಿ ನಾವು ಮುಗಿಸಿದ್ವಿ. ದೊಡ್ಡದಾಗಿ ಸಂಕ್ಷೇಪವಾಗಿ ಹೇಳ್ಬೇಕಂತ ಅಂದ್ಕೊಂಡೆ, ಆದ್ರೆ ದೊಡ್ಡದಾಗಿ ರಿವ್ಯೂ ಆಯ್ತು, ತೊಂದರೆ ಇಲ್ಲ. ಇದೀಗ ಮುಂದಿನ ಕಥೆಯನ್ನ ನೋಡೋಣ. ಈ ಮುಂದಿನ ಕಥೆ ಕೂಡ ಅದೇ ರೀತಿಯಾದಂತ ಒಂದು ಕಥೆ. ಅಂದ್ರೆ ಮೊದಲನೇ ಬಾರಿ ಈ ಅತಿ ಗರ್ವಿತವಾದಂತ ಪಂಡಿತರು ವೃಂದಾವನಕ್ಕೆ ಬರ್ತಾರೆ. ಎರಡನೇ ಬಾರಿ ಮತ್ತೊಬ್ಬ ಮಹಾನ್ ಆಚಾರ್ಯರು, ಅವರು ಚೈತನ್ಯ ಮಹಾಪ್ರಭುಗಳು ಮಹಾಪ್ರಭುಗಳನ್ನ ಕೂಡ ಬಹಳ ನಿಕಟವಾಗಿ ಬಲ್ಲವರಾಗಿದ್ರು. ಮತ್ತೆ ವೃಂದಾವನದಲ್ಲಿ ಇವತ್ತು ಕೂಡ ಅವರ ಅನೇಕ ದೇವಸ್ಥಾನಗಳೇ ಇವೆ. ಅವರ ಬೈಠಕ್ ಅಂತ ಹೇಳ್ತಾರೆ. ಇವರು ಯಾರು ಅಂತ ಹೇಳಿದ್ರೆ ವಲ್ಲಭಾಚಾರ್ಯರು. ರುದ್ರ ಸಂಪ್ರದಾಯದಲ್ಲಿ ಬರುವಂತಹ ಪುಷ್ಟಿ ಮಾರ್ಗ ಎಂಬಂತಹ ಯಾವ ಒಂದು ಶಾಖೆ ಇದೆ, ಅದಕ್ಕೆ ಪರಮಾಚಾರ್ಯರು ಇವರು, ವಲ್ಲಭಾಚಾರ್ಯರು. ಅನೇಕ ಶಾಸ್ತ್ರಗಳನ್ನು ಬರೆದಿದ್ದಾರೆ. ಭಾಗವತದ ಮೇಲೆ ಬಹಳ ದೀರ್ಘವಾದಂತಹ ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾರೆ. ಸುಬೋಧಿನಿ ಅಂತ ಅದಕ್ಕೆ ಹೆಸರು. ಬಹಳ ಉನ್ನತ ಆಚಾರ್ಯರು. ಅವರು ವೃಂದಾವನದಲ್ಲಿ ವಾಸ ಮಾಡ್ತಾ ಇರಬೇಕಾದ್ರೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಜೊತೆಗೆ ಅವರ ಒಡನಾಟ ಬಹಳ ಚೆನ್ನಾಗಿತ್ತು. ಇವರಿಬ್ಬರು ಕೂಡ ಅಂದ್ರೆ ರೂಪ ಸನಾತನರು ಅವರನ್ನ, ವಲ್ಲಭಾಚಾರ್ಯರನ್ನ ವರಿಷ್ಠ ವೈಷ್ಣವರಂತ ಅವರಿಗೆ ಎಲ್ಲಾ ರೀತಿಯಾದಂತ ಆದರವನ್ನ ನೀಡ್ತಾ ಇದ್ರು. ಅದರಿಂದ ಈ ವಲ್ಲಭಾಚಾರ್ಯರು ಒಮ್ಮೆ ರೂಪ ಗೋಸ್ವಾಮಿಯವರನ್ನ ನೋಡೋದಕ್ಕೆ ಅವರ ಕುಟೀರಕ್ಕೆ ಬರ್ತಾರೆ. ಆ ಸಮಯದಲ್ಲಿ ರೂಪ ಗೋಸ್ವಾಮಿಯವರನ್ನ ರೂಪ ಗೋಸ್ವಾಮಿಯವರು ಮಲ್ಕೊಂಡಿರ್ತಾರೆ. ಮತ್ತೆ ಜೀವ ಗೋಸ್ವಾಮಿಯವರು ಚಾಮರ ಸೇವೆಯನ್ನ ತಮ್ಮ ಗುರುಗಳಾದಂತಹ ರೂಪ ಗೋಸ್ವಾಮಿಗಳಿಗೆ ಮಾಡ್ತಾ ಇರ್ತಾರೆ. ಯಾವಾಗ ವಲ್ಲಭಾಚಾರ್ಯರು ಅಲ್ಲಿಗೆ ಬರ್ತಾರೆ, ತಕ್ಷಣ ರೂಪ ಗೋಸ್ವಾಮಿಯವರು ಎದ್ದು ಅವರಿಗೆ ದಂಡವತ್ ಪ್ರಣಾಮಗಳನ್ನ ಮಾಡಿ ಅವರಿಗೆ ಒಂದು ಕುಳಿತುಕೊಳ್ಳೋದಕ್ಕೆ ಸ್ಥಾನವನ್ನ ಕೊಟ್ಟು ನೀರು ಇತ್ಯಾದಿಗಳನ್ನ ನೀಡಿ ಅವರಿಗೆ ಸತ್ಕಾರವನ್ನ ಮಾಡ್ತಾರೆ. ತದನಂತರ ವಲ್ಲಭಾಚಾರ್ಯರು ರೂಪ ಗೋಸ್ವಾಮಿಯವರಿಗೆ ಕೇಳ್ತಾರೆ, ಇದೀಗ ಯಾವ ಗ್ರಂಥವನ್ನ ಬರಿತಾ ಇದ್ದೀರಾ ಅಂತ. ಅವಾಗ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ಈಗಷ್ಟೇ ನಾನು ಭಕ್ತಿ ರಸಾಮೃತ ಸಿಂಧು ಎಂಬಂತಹ ಗ್ರಂಥವನ್ನ ಬರೆದು ಮುಗಿಸಿದ್ದೇನೆ. ನೋಡಿ, 17 ವರ್ಷಗಳ ಕಾಲ ಬರೆದ್ರಂತೆ ಆ ಒಂದೇ ಒಂದು ಗ್ರಂಥವನ್ನ, ಅಲ್ವಾ. ನಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗತ್ತೆ. 17 ವರ್ಷಗಳ ಕಾಲ ಕೇವಲ ಒಂದು ಗ್ರಂಥವನ್ನ ಅಷ್ಟು ಕೂಲಂಕುಷವಾಗಿ ಎಲ್ಲಾ ಭವಿಷ್ಯದ ಎಲ್ಲಾ ಸಮಯದಲ್ಲೂ ವೈಷ್ಣವರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ಅಂತ ಮಹಾನ್ ಗ್ರಂಥವನ್ನ ಬರೆದಿದ್ದಾರೆ ರೂಪ ಗೋಸ್ವಾಮಿಯವರು. ಅದರಿಂದ ಆ ಗ್ರಂಥವನ್ನ ರೂಪ ಗೋಸ್ವಾಮಿಯವರು ವಲ್ಲಭಾಚಾರ್ಯರಿಗೆ ನೀಡಿ, ಆಗಿನ ಕಾಲದಲ್ಲಿ ತಾಳಪತ್ರದಲ್ಲಿ ಇತ್ತು ಅಲ್ವೇ, ಆ ತಾಳಪತ್ರದ ಆ ಒಂದು ಯಾವ ಒಂದು ಬಂಡಲ್ ಇತ್ತು, ಅದನ್ನ ವಲ್ಲಭಾಚಾರ್ಯರಿಗೆ ನೀಡಿ, ಇದರಲ್ಲಿ ಯಾವ್ದಾದ್ರೂ ತಪ್ಪಿದ್ರೆ ದಯವಿಟ್ಟು ಅದನ್ನ ತಿದ್ದಿ ಅಂತ ಹೇಳಿ ಕೊಡ್ತಾರೆ. ವಲ್ಲಭಾಚಾರ್ಯರು ಕೂಡ ಒಪ್ಕೋತಾರೆ. ಬೇರೆ ಎಲ್ಲ ಮಾತಾಗತ್ತೆ, ಅಲ್ಲಿಂದ ಹೊರಡ್ತಾರೆ. ಮಾರನೇ ದಿವಸ ವಲ್ಲಭಾಚಾರ್ಯರು ವಾಪಸ್ಸು ಬಂದು ರೂಪ ಗೋಸ್ವಾಮಿ ಅವರಿಗೆ ಹೇಳ್ತಾರೆ, ಬಹಳ ಅದ್ಭುತವಾದಂತಹ ಗ್ರಂಥ ಇದು. ಆದರೆ ಒಂದು ಕಡೆಯಲ್ಲಿ ಒಂದು ಶ್ಲೋಕ ಏನಿದೆ
ಅದಕ್ಕೆ ಸ್ವಲ್ಪ ತಿದ್ದುಪಡಿಯನ್ನು ಮಾಡಿದರೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾವ ಶ್ಲೋಕ ಅದು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮುಂದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಬರುವಂತಹ ಒಂದು ಶ್ಲೋಕ. ಇದು ನಂಬರ್ ಹಾಕಬೇಕಾಗಿತ್ತು, ನನಗೆ ಮರ್ತೋಗಿದೆ. ಆದರೆ ಇದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಈ ಶ್ಲೋಕ ಏನ್ ಹೇಳುತ್ತೆ? ಭುಕ್ತಿ ಮುಕ್ತಿ ಸ್ಪೃಹಾ ಯಾವತ್ ಪಿಶಾಚಿ ಹೃದಯ ವರ್ತತೆ ತಾವತ್ ಭಕ್ತಿ ಸುಖಾಸ್ಯತ್ರ ಕಥಂ ಅಭ್ಯುದಯೋ ಭವೇತ್. ಬಹಳ ಸರಳವಾದಂಥ ಶ್ಲೋಕ, ಯಾರು ಬೇಕಾದರೂ ಅರ್ಥ ಮಾಡ್ಕೋಬಹುದು. ಭುಕ್ತಿ ಮುಕ್ತಿ ಸ್ಪೃಹಾ, ಸ್ಪೃಹಾ ಅಂತ ಹೇಳಿದ್ರೆ ಇಚ್ಛೆ. ಭುಕ್ತಿ ಮತ್ತೆ ಮುಕ್ತಿ. ಭುಕ್ತಿ ಅಂತ ಹೇಳಿದ್ರೆ ಭೋಗ ಅಥವಾ ಭೌತಿಕವಾದಂತಹ ಇಚ್ಛೆಗಳ ಪೂರ್ತಿ, ಅದು ಭುಕ್ತಿ. ಮುಕ್ತಿ ಅಂತ ಹೇಳಿದ್ರೆ ಮುಕ್ತಿಗೋಸ್ಕರ ಇಚ್ಛೆ. ಅದರಿಂದ ಸ್ಪೃಹ ಅಂತ ಹೇಳ್ತಾ ಇದ್ದಾರೆ. ಭುಕ್ತಿ ಮತ್ತೆ ಮುಕ್ತಿಗೆ ಇಚ್ಛೆ ಏನಿದೆ, ಎಲ್ಲಿಯವರೆಗೆ, ಯಾವತ್ತಂತ ಹೇಳಿದ್ರೆ ಎಲ್ಲಿಯವರೆಗೆ ಅಂತಹ ಪಿಶಾಚಿ ನಮ್ಮ ಹೃದಯದಲ್ಲಿ ಇರುತ್ತೆ. ಅಂದ್ರೆ ಭುಕ್ತಿ ಮತ್ತೆ ಮುಕ್ತಿ ಎರಡನ್ನ ಪಿಶಾಚಿಗೆ ಹೋಲಿಸಿರುವ ಹಾಗೆ ಈ ಶ್ಲೋಕ ಇದೆ ಅಲ್ವೇ? ಅದರಿಂದ ಭುಕ್ತಿ ಮತ್ತೆ ಮುಕ್ತಿ ಎಂಬಂತಹ ಪಿಶಾಚಿ ನಮ್ಮ ಹೃದಯದಲ್ಲಿ ಇರುವವರೆಗೆ ತಾವತ್, ಅಲ್ಲಿಯವರೆಗೆ ಭಕ್ತಿ ಸುಖಸ್ಯ ಅತ್ರ, ಭಕ್ತಿ ಸುಖಸ್ಯ ಅಭ್ಯುದಯ. ಅಭ್ಯುದಯ ಅಂತ ಹೇಳಿದ್ರೆ ಹೇಗೆ ನಾವು ಬೀಜವನ್ನ ಬಿತ್ತಿದ್ರೆ ಅದು ಮೊದಲನೇ ಬಾರಿ ಹೇಗೆ ಭೂಮಿಯಿಂದ ಆಚೆ ಬಂದು ಅದು ಪ್ರಜ್ವಲಿತವಾಗತ್ತಲ್ಲ, ಆ ರೀತಿ. ಸೊ ಭಕ್ತಿ ಸುಖ ಅನ್ನೋದು ಹೇಗೆ ಅದು ಪ್ರಜ್ವಲಿತವಾಗೋದಕ್ಕೆ ಸಾಧ್ಯ? ಎಲ್ಲಿವರೆಗೆ ನಮ್ಮ ಹೃದಯದಲ್ಲಿ ಭುಕ್ತಿ ಮತ್ತೆ ಮುಕ್ತಿ ಎಂಬಂತಹ ಪಿಶಾಚಿ ಇರುತ್ತದೆಯೋ ಅಲ್ಲಿವರೆಗೆ ಭಕ್ತಿ ಸುಖ ಅನ್ನೋದು ಹೇಗೆ ತಾನೇ ಬರೋದಕ್ಕೆ ಸಾಧ್ಯ ಎಂಬಂತೆ ಈ ಶ್ಲೋಕ ಇದೆ. ಅದರಿಂದ ವಲ್ಲಭಾಚಾರ್ಯರು ಹೇಳ್ತಾರೆ, ನೋಡಿ ಈ ಶ್ಲೋಕದಲ್ಲಿ ನೀವು ಮುಕ್ತಿಯನ್ನ ಪಿಶಾಚಿಗೆ ಹೋಲಿಸಿದ್ದೀರಾ ಅಲ್ವೇ? ಈ ಮುಕ್ತಿಯನ್ನ ಪಿಶಾಚಿಗೆ ಹೋಲಿಸಿದ್ದೀರಾ, ಅದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ. ಏಕೆ ಅಂತ ಹೇಳಿದ್ರೆ ಮುಕ್ತಿ ಕೂಡ ಪುರುಷಾರ್ಥಗಳಲ್ಲಿ ಒಂದು ಅಲ್ವಾ? ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ, ಈ 4 ಕೂಡ ಪುರುಷಾರ್ಥಗಳು. ಮತ್ತೆ ಈ ಪುರುಷಾರ್ಥಗಳಿಗೆ ಬಹಳ ಉನ್ನತ ಸ್ಥಾನವನ್ನ ಧರ್ಮಶಾಸ್ತ್ರಗಳಲ್ಲಿ ನೀಡಲಾಗಿದೆ. ಮನುಷ್ಯನು ಎಲ್ಲ ತನ್ನ ಕಾರ್ಯಕಲಾಪಗಳನ್ನ, ಕೆಲಸಗಳನ್ನ ಅವನು ಈ 4 ಪುರುಷಾರ್ಥಗಳನ್ನ ಇಟ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ ಅವನಿಗೆ ಮುಕ್ತಿ ಸಿಗತ್ತೆ. ಅದೇ 4ನೇ ಪುರುಷಾರ್ಥ ಅಲ್ವೇ? ಅದರಿಂದ ಈ ಮುಕ್ತಿಯನ್ನ ಪಿಶಾಚಿಗೆ ಹೋಲಿಸುವುದು ಖಂಡಿತವಾಗ್ಲೂ ಸರಿಯಿಲ್ಲ ಅಂತ ಹೇಳ್ತಾರೆ. ರೂಪ ಗೋಸ್ವಾಮಿಯವರು ಏನು ಹೇಳೋದಿಲ್ಲ, ವರಿಷ್ಠರು ಹೇಳ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಅದನ್ನ ಒಪ್ಕೊಂಡು ಇದನ್ನ ನಾನು ತಿದ್ದುತ್ತೀನಿ, ತಿದ್ದುಬಿಟ್ಟು ವಾಪಸ್ಸು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ 2ನೇ ದಿವಸ ಬಂದಾಗ ಕೂಡ ರೂಪ ಗೋಸ್ವಾಮಿ ಅವರಿಗೆ ಚಾಮರ ಸೇವೆಯನ್ನ ಯಾರು ಮಾಡ್ತಾ ಇದ್ರು? ಅವರ ತಮ್ಮನ ಮಗನಾದಂತಹ ಜೀವ ಗೋಸ್ವಾಮಿ. ಅದರಿಂದ ಜೀವ ಗೋಸ್ವಾಮಿ ಎಲ್ಲ ಈ ಸಂವಾದವನ್ನ ಕೇಳಿಸ್ಕೊತಾ ಇದ್ದಾರೆ. ರೂಪ ಗೋಸ್ವಾಮಿ ಇವರೇನ್ ಹೇಳ್ತಾ ಇದ್ದಾರೆ ಮತ್ತೆ ವಲ್ಲಭಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊತಾ ಇದ್ದಾರೆ. ಆ ಸಮಯದಲ್ಲಿ ಹೇಳೋದು ಸರಿ ಇರಲಿಲ್ಲ. ಏಕೆಂದ್ರೆ ತಮ್ಮ ಗುರುಗಳು ಅವರಿಗಿಂತಲೂ ವರಿಷ್ಠರಾದಂತಹ ಮತ್ತೊಬ್ಬರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಏನನ್ನು ಹೇಳಲಿಲ್ಲ. ಅಲ್ಲಿಂದ ವಲ್ಲಭಾಚಾರ್ಯರು ಯಮುನೆಯ ಸ್ನಾನವನ್ನ ಮಾಡೋದಕ್ಕೆ ಯಾವ್ದು ಕೇಶಿಘಾಟ್ ತರದ ಒಂದು ಪ್ರದೇಶಕ್ಕೆ ಬರ್ತಾರೆ. ಅಲ್ಲಿ ವೃಂದಾವನದಲ್ಲಿ ಜೀವ ಗೋಸ್ವಾಮಿಯವರು ರೂಪ ಗೋಸ್ವಾಮಿಗಳಿಗೆ ಹೇಳಿ ಇವಾಗಲೇ ಬಂದ್ಬಿಡ್ತೀನಿ ಅಂತ ಅವರನ್ನ ಹಿಂಬಾಲಿಸ್ಕೊಂಡು ಯಮುನೆಯ ತಟಕ್ಕೆ ಬರ್ತಾರೆ. ಅಲ್ಲಿ ವಲ್ಲಭಾಚಾರ್ಯರು ನೋಡಿರ್ತಾರೆ ಇವ್ರನ್ನ ಮುಂಚೆನೆ ಅಲ್ವೇ? ಸೊ ಆದ್ರೆ ಇವ್ರು ಯಾರು ಅಂತ ಗೊತ್ತಿರೋದಿಲ್ಲ. ರೂಪ ಗೋಸ್ವಾಮಿ ಅವರ ಬಗ್ಗೆ ಗೊತ್ತಿರತ್ತೆ, ಆದ್ರೆ ಈ ಸಣ್ಣ ಬಾಲಕ ಯಾರು ಮತ್ತೆ ಅವರ ಮಹಿಮೆ ಏನು ಅಂತ ಗೊತ್ತಿರೋದಿಲ್ಲ. ಆವಾಗ ಅವರಿಬ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಜೀವ ಗೋಸ್ವಾಮಿ ಅವರು ಬಹಳ ವಿನಮ್ರತೆಯಿಂದ, ಬಹಳ ಆದರದಿಂದ, ಯಾಕಂದ್ರೆ ತಮ್ಮ ಗುರುಗಳಿಗೆ ಗುರುಗಳಾದಂತಹ ವಯಸ್ಸಿನಲ್ಲೂ ಕೂಡ ಮತ್ತೆ ಜ್ಞಾನದಲ್ಲೂ ಕೂಡ, ಅದರಿಂದ ಅಂತ ವಲ್ಲಭಾಚಾರ್ಯರಿಗೆ ತಮ್ಮ ನಮನಗಳನ್ನ ಸಲ್ಲಿಸಿ ಅವರು ಹೇಳ್ತಾರೆ, ನೀವು ಹೇಳಿದ್ರಿ ನಮ್ಮ ಗುರುಗಳ ಆ ಒಂದು ಶ್ಲೋಕದಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ ಅಂತ, ಆದರೆ ನನ್ನ ಪ್ರಕಾರ ಆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅವಾಗ ವಲ್ಲಭಾಚಾರ್ಯರು ಕೇಳ್ತಾರೆ, ಹೇಗೆ, ದಯವಿಟ್ಟು ವಿವರಿಸಿ ಅಂತ. ಅವಾಗ ಜೀವ ಗೋಸ್ವಾಮಿ ಅವರು ಹೇಳ್ತಾರೆ, ನೋಡಿ ಈ ಶ್ಲೋಕದಲ್ಲಿ ಭುಕ್ತಿ ಮುಕ್ತಿ ಸ್ಪೃಹ ಅಂತ ಇದೆ. ಕೇವಲ ಭುಕ್ತಿ ಮತ್ತೆ ಮುಕ್ತಿಯನ್ನ ಪಿಶಾಚಿಗೆ ಹೋಲಿಸ್ತಾ ಇಲ್ಲ. ಯಾವುದನ್ನ ಪಿಶಾಚಿಗೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಭುಕ್ತಿ ಮುಕ್ತಿ ಸ್ಪೃಹ. ಸ್ಪೃಹ ಅಂತ ಹೇಳಿದ್ರೆ ಇಚ್ಛೆ. ಭುಕ್ತಿಗೋಸ್ಕರ ಇಚ್ಛೆ ಮತ್ತೆ ಮುಕ್ತಿಗೋಸ್ಕರ ಇಚ್ಛೆ ಯಾವ ಹೃದಯದಲ್ಲಿ ಇರುತ್ತೋ ಅದನ್ನ ಪಿಶಾಚಿಗೆ ಹೋಲಿಸ್ತಾ ಇದ್ದಾರೆ ಹೊರತು ಸಾಕ್ಷಾತ್ ಭುಕ್ತಿಯನ್ನಾಗಲಿ ಅಥವಾ ಸಾಕ್ಷಾತ್ ಮುಕ್ತಿಯನ್ನಾಗಲಿ ಹೋಲಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇದು ಮುಂಚೆ
ವಲ್ಲಭಾಚಾರ್ಯರನ್ನ ವಲ್ಲಭಾಚಾರ್ಯರು ಇದರ ಬಗ್ಗೆ ಯೋಚಿಸಿರಲಿಲ್ಲ ಮುಂಚೆ. ಏಕೆಂದ್ರೆ ನಾವು ಕೂಡ ಇದನ್ನು ನೋಡ್ಬೇಕಾದ್ರೆ ಕೂಲಂಕುಷವಾಗಿ ನೋಡದೆ ಹೋದ್ರೆ ಕೇವಲ ಭುಕ್ತಿ ಮತ್ತೆ ಮುಕ್ತಿಯನ್ನೇ ಪಿಶಾಚಿಗೆ ಹೋಲಿಸ್ತಾ ಇದ್ದಾರೆ ಅಂತಾನೆ ಅನಿಸುತ್ತೆ. ಆದ್ರೆ ಜೀವ ಗೋಸ್ವಾಮಿಗಳು ಇದನ್ನ ಹೇಳಾದ ಮೇಲೆ ವಲ್ಲಭಾಚಾರ್ಯರಿಗೆ ಅನಿಸುತ್ತೆ, ಖಂಡಿತ ಹೌದು, ಇದು ಸರಿನೇ ಇದೆ, ಯಾವುದೇ ತಪ್ಪಿಲ್ಲ ಈ ಶ್ಲೋಕದಲ್ಲಿ. ಏನಕ್ಕೆ ಅಂದ್ರೆ ಆ ಇಚ್ಛೆ ಅನ್ನೋದು ಯಾವಾಗ ಎಲ್ಲಿಯವರೆಗೆ ನಮ್ಮ ಹೃದಯದಲ್ಲಿರುತ್ತೆ, ಭಕ್ತಿಯ ಸೇವೆಗೋಸ್ಕರ ಇಚ್ಛೆ ಬರೋದು ಕಷ್ಟವಾಗುತ್ತೆ. ನಾನು ಯಾವಾಗಲೂ ಭೋಗದ ಒಂದು ಮನೋಭಾವನೆಯಲ್ಲಿದ್ದರೆ ಈ ಒಂದು ವಸ್ತುವಿಂದ ಅಥವಾ ಈ ಮನುಷ್ಯನಿಂದ ಬೇರೆ ಒಂದು ಯಾವುದೇ ಒಂದು ವಸ್ತುವನ್ನಾಗಲಿ ಯಾವುದೇ ಒಬ್ಬ ಮನುಷ್ಯನನ್ನಾಗಲಿ ನೋಡಿದಾಗ ನನಗೆ ಕೇವಲ ಭೋಗದ ಇಚ್ಛೆ ಅನ್ನೋದು ಬರುತ್ತೆ. ಅದೇ ರೀತಿ ಮುಕ್ತಿ ಕೂಡ, ಆ ಮುಕ್ತಿಯ ಇಚ್ಛೆ ಅನ್ನೋದಿದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ವಿಷಯವನ್ನ ನೋಡಿದ್ರೂ ಕೂಡ ನನ್ನ ಮನೋಭಾವನೆ ಹೇಗೆ ಮುಕ್ತನಾಗಬೇಕು, ಈ ಲೋಕದಿಂದ ಎಲ್ಲಾ ಕಷ್ಟಗಳನ್ನ ಬಿಟ್ಟು ಹೋಗಬೇಕು. ಏಕೆಂದರೆ ಕೃಷ್ಣನ ಸೇವೆಯಲ್ಲೂ ಅನೇಕ ಕಷ್ಟಗಳು ಬರುತ್ತೆ. ಆ ಕಷ್ಟಗಳನ್ನು ಕೂಡ ಸ್ವೀಕರಿಸೋದಕ್ಕೆ ಒಬ್ಬ ತಯಾರಾಗುವುದಿಲ್ಲ. ಯಾವಾಗ ಅವನಿಗೆ ಮುಕ್ತಿಯ ಇಚ್ಛೆ ಇರುತ್ತೆ ಆವಾಗ ಕೃಷ್ಣನ ಸೇವೆಯಿಂದ ಕೂಡ ಅವನು ಹಿಂದುಳಿದು ಬಿಡುತ್ತಾನೆ ಅಲ್ವೇ. ಅದರಿಂದ ಈ ರೀತಿಯಾದಂತಹ ವಿವರವನ್ನ ಕೊಟ್ಟು ವಲ್ಲಭಾಚಾರ್ಯರಿಗೆ ಬಹಳ ಸಂತೋಷವಾಗತ್ತೆ. ಮತ್ತೆ ವಾಪಸ್ ಹೋಗಿ ರೂಪಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ, ನಿಮ್ಮ ಶ್ಲೋಕದಲ್ಲಿ ಯಾವುದೇ ತಪ್ಪಿಲ್ಲ. ಅವಾಗ ರೂಪಗೋಸ್ವಾಮಿ ಅವ್ರಿಗೆ ಆಶ್ಚರ್ಯವಾಗತ್ತೆ, ಈಗ ತಾನೇ ಬಂದು ಇನ್ನು ಅರ್ಧ ಗಂಟೆ ಮುಂಚೆ ಬಂದು ನೀವು ಹೇಳಿದ್ದೀರಾ ತಪ್ಪಿದೆ, ಅದನ್ನ ನಾನು ತಿದ್ದುತ್ತೀನಿ ಅಂತ ಕೂಡ ನಾನು ಹೇಳಾಗಿದೆ, ಇವಾಗ ವಾಪಸ್ ಬಂದು ಯಾವುದೇ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ? ಅವಾಗ ವಲ್ಲಭಾಚಾರ್ಯ ಹೇಳ್ತಾರೆ, ನಿಮ್ಮ ಶಿಷ್ಯ ಇಲ್ಲೇ ನಿಮ್ಗೆ ಚಾಮರ ಸೇವೆಯನ್ನ ಮಾಡ್ತಾ ಇದ್ನಲ್ಲ, ಫ್ಯಾನ್ ತೋರಿಸ್ತಾ ಇದ್ನಲ್ಲ, ಅವ್ರು ಬಂದು ನಮ್ಗೆ ಇದರ ಸರಿಯಾದಂತ ಅರ್ಥವನ್ನ ಹೇಳಿದ್ದಾನೆ. ಬಹಳ ಉನ್ನತ ಶಿಷ್ಯವನ್ನ ನೀವು ಪಡ್ಕೊಂಡಿದ್ದೀರಾ. ಅಂತ ಶಿಷ್ಯ ಎಲ್ಲರಿಗೂ ಸಿಗೋದು ಕಷ್ಟನೇ ಅಂತ ಅದನ್ನು ಅವರನ್ನು ಹೊಗಳದು ಕೂಡ ಹೊಗಳುತ್ತಾರೆ ಅಲ್ವಾ. ಆಯ್ತು ಆಯ್ತು ಅಂತ ರೂಪಗೋಸ್ವಾಮಿ ಅವರನ್ನು ಕಳಿಸ್ತಾರೆ. ನಂತರ ಜೀವ ಗೋಸ್ವಾಮಿ ಬಂದಾಗ ಮತ್ತೆ ಹಳೆಯ ಕಥೆ ಅಲ್ವಾ. ಯಾವ್ದದ್ ಕಥೆ? ಮತ್ತೆ ಬೈಗುಳವನ್ನ ಕೊಡ್ತಾರೆ. ವೃಂದಾವನದಲ್ಲಿ ಇರುವಂಥವ್ರಿಗೆ ಒಂದು ಸಣ್ಣ ಅಂಶದ ಗರ್ವ ಇದ್ರೂ ಕೂಡ ವೃಂದಾವನದಲ್ಲಿ ಅವರು ಇರೋದಕ್ಕೆ ಯೋಗ್ಯರಲ್ಲ, ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಮತ್ತೆ ಅವರನ್ನ ವೃಂದಾವನದಿಂದ ಆಚೆ ಕಳಿಸ್ತಾರೆ. ಈ ಬಾರಿ ನಂದಘಾಟ್ ಅಂದ್ರೆ ನಂದ ಮಹಾರಾಜರನ್ನ ವರುಣದೇವ ಅಪಹರಿಸಿದ್ನಲ್ಲ, ಕೃಷ್ಣ ಪುಸ್ತಕದಲ್ಲಿ ನೀವು ಓದಿರ್ಬೇಕು, ದಶಮಸ್ಕಂದದಲ್ಲಿ ಬರುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಕ್ರೊಕೊಡೈಲ್ ಹೋಲ್ ಅಂತ ಹೇಳಿದ್ರೆ ಮುಂಚೆ ಮೊಸಳೆಗಳು ವಾಸ ಮಾಡ್ತಾ ಇದ್ದಂತ ಒಂದು ಗುಹೆಯಲ್ಲಿ, ಆವಾಗ ಇರಲಿಲ್ಲ ಮೊಸಳೆಗಳು, ಆದರೆ ಮುಂಚೆ ಮೊಸಳೆಗಳು ವಾಸ ಮಾಡ್ತಾ ಇದ್ದಂತಹ ಗುಹೆಯಲ್ಲಿ ಜೀವ ಗೋಸ್ವಾಮಿಯವರು ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಅನೇಕ ತಿಂಗಳ ಕಾಲ ಆಗತ್ತೆ. ಮತ್ತೆ ಸನಾತನ ಗೋಸ್ವಾಮಿ ಅವರಿಗೆ ವಿಷಯ ಬರುತ್ತೆ. ಮತ್ತೆ ರೂಪ ಗೋಸ್ವಾಮಿ ಅವರಿಗೆ ಬಂದು ಹೇಳ್ತಾರೆ. ರೂಪ ಗೋಸ್ವಾಮಿ ಅವರು ಹೋಗಿ ಅವ್ರನ್ನ ಕರ್ಕೊಂಡು ಬಂದು, ಜೀವ ಗೋಸ್ವಾಮಿಯವರ ಆರೋಗ್ಯ ಬಹಳ ಕೆಟ್ಟೋಗಿರುತ್ತಂತೆ. ಏಕೆಂದ್ರೆ ಪ್ರತಿ ದಿವಸ ಕೇವಲ ಲಿಕ್ವಿಡ್ಸ್, ಯಾವುದಾದ್ರೂ ನೀರು ತರಹ ಕೇವಲ ನೀರಿನ ಪದಾರ್ಥಗಳನ್ನ ಕುಡಿದು ಅವರ ಜೀವನವನ್ನ ನಡೆಸ್ತಾ ಇದ್ರು. ಅದರಿಂದ ಆರೋಗ್ಯ ಬಹಳ ಕೆಟ್ಟೋಗಿರ್ತದೆ. ರೂಪ ಗೋಸ್ವಾಮಿ ಅವರೇ ಸ್ವಂತವಾಗಿ ಅವರ ಕೈಗಳಿಂದ ಅವರಿಗೆ ಎಲ್ಲ ರೀತಿಯಾದಂಥ ಔಷಧಿಗಳನ್ನ ನೀಡಿ ಮತ್ತೆ ಪ್ರತಿ ದಿವಸ ಆಹಾರವನ್ನ ಪ್ರಸಾದವನ್ನ ತಯಾರಿಸಿ ಅವರಿಗೆ ನೀಡಿ ಅವರನ್ನ ಆರೋಗ್ಯರಾಗಿ ಮಾಡ್ತಾರೆ ಅಲ್ವಾ. ಇದು ಮತ್ತೊಂದು ಕಥೆ. ಇನ್ನು ಮುಂದಿನ ಕಥೆಗಳೆಲ್ಲ ಚಿಕ್ಕ ಚಿಕ್ಕದ ಕಥೆಗಳು. ಈ ಘಟನೆಯಿಂದ ನಾವೇನು ಮುಖ್ಯವಾಗಿ ನೋಡ್ತೀವಿ ಅಂತ ಹೇಳಿದ್ರೆ, ನೋಡಿ, ಜೀವ ಗೋಸ್ವಾಮಿ ಅವರ ವಿನಮ್ರತೆಯನ್ನ ನಾವು ಖಂಡಿತವಾಗ್ಲೂ ಗಮನಿಸಬೇಕು ಇಲ್ಲಿ. ಏಕೆಂದ್ರೆ ಅವರು ಎರಡೂ ಘಟನೆಗಳಲ್ಲಿ, ರೂಪನಾರಾಯಣರ ಸಂಬಂಧದಲ್ಲಿ ಅಥವಾ ವಲ್ಲಭಾಚಾರ್ಯರ ಸಂಬಂಧದಲ್ಲಿ ಕೂಡ ಅವರು ತಮ್ಮ ಗರ್ವವನ್ನ ತೋರಿಸೋದಕ್ಕೆ ಅವರ ಜೊತೆಯಲ್ಲಿ ವಾಕ್ವಿವಾದವನ್ನಾಗ್ಲಿ ಮಾಡಲಿಲ್ಲ. ಅವರು ಕೇವಲ ತಮ್ಮ ಗುರುಗಳ ಸ್ಥಾನಮಾನವನ್ನ ಕಾಪಾಡೋದಕ್ಕೋಸ್ಕರ ಮಾತ್ರ ಮಾಡಿದ್ರು. ಆದ್ರೂ ಕೂಡ ರೂಪ ಗೋಸ್ವಾಮಿಯವರು ಯಾವಾಗ ಆ ರೀತಿಯಾದಂಥ ಉಪದೇಶವನ್ನ ಕೊಟ್ಟರು ಮತ್ತೆ ಅವರಿಗೆ ಬೈಗುಳವನ್ನ ನೀಡಿದ್ರು, ಅವರು ಯಾವುದೇ ಸಮರ್ಥನೆಯನ್ನ ನೀಡಲಿಲ್ಲ. ಅಂತಹ ಮಹಾನ್ ವಿದ್ವಾಂಸರು, ನಾನು ದೊಡ್ಡ ವಿದ್ವಾಂಸ, ನಿಮ್ಮ ಆಶ್ರಯ ಬೇಕಾಗಿಲ್ಲ, ಬೇರೆ ಎಲ್ಲ ಬೇಕಾದ್ರೂ ಹೋಗ್ತೀನಿ ನಾನು, ಆ ರೀತಿ ಖಂಡಿತವಾಗ್ಲೂ ಹೇಳಿಲ್ಲ. ಆದರೆ ಅವ್ರು ಹೇಳಿದ್ದನ್ನ ಸಂಪೂರ್ಣವಾಗಿ ಶಿರಸಾಧರಿಸಿ ಅವರ ತಲೆ ಮೇಲೆ ಅವರ ಉಪದೇಶವನ್ನ ತಾಳಿ ಅವರು ಈ ರೀತಿಯಾಗಿ ಯಾವುದೇ ಕಾರಣವಿಲ್ಲದೆ ಈ ರೀತಿಯಾದಂತಹ ಪ್ರಾಯಶ್ಚಿತ್ತವನ್ನ ಕೂಡ ಮಾಡ್ತಾರೆ ಅಲ್ವೇ. ಅದರಿಂದ ಮಹಾಪ್ರಭು ಅವರು ಏನ್ ಹೇಳಿದ್ದಾರೆ, ಋಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ಇದನ್ನ ತಮ್ಮ ಜೀವನದ ನಡವಳಿಕೆಯಿಂದ ಸಾಕ್ಷಾತ್ ನಮಗೆಲ್ಲರಿಗೂ ಜೀವ ಗೋಸ್ವಾಮಿಯವರು ತೋರಿಸಿದ್ದಾರೆ. ಮತ್ತೆ ಜೀವ ಗೋಸ್ವಾಮಿಯವರ
ಖ್ಯಾತಿಯನ್ನ, ಅವರ ಪ್ರಸಿದ್ಧಿಯನ್ನ ಇಡೀ ಲೋಕಕ್ಕೆ ರೂಪ ಗೋಸ್ವಾಮಿಯವರು ತೋರಿಸ್ಕೊಟ್ಟಿದ್ದಾರೆ ಅಲ್ವೇ. ಇದರಿಂದ ಇಬ್ಬರ ಆ ಮಹಿಮೆ ಕೂಡ, ಇಬ್ಬರ ಕೀರ್ತಿ ಕೂಡ ಹೆಚ್ಚಾಗಿರುವುದನ್ನು ನಾವು ನೋಡಬಹುದು. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರು ಈ ಲೋಕದಿಂದ ತೆರಳಿದ ನಂತರ, ಅಂದರೆ ಪ್ರಸ್ಥಾನ ಮಾಡಿದ ನಂತರ, ಅವರು ವಾಪಸ್ಸು ತಮ್ಮ ನಿತ್ಯ ಸ್ವರೂಪದಲ್ಲಿ ರಾಧಾಕೃಷ್ಣರ ಸೇವೆಯನ್ನು ಮಾಡೋದಕ್ಕೆ ಗೋಲೋಕ ವೃಂದಾವನಕ್ಕೆ ಹೋದ ನಂತರ ಜೀವ ಗೋಸ್ವಾಮಿಯವರೇನೆ ಇಡೀ ವೃಂದಾವನಕ್ಕೆ ನಾಯಕರಾದರು. ಅಂದರೆ ಇಡೀ ವೃಂದಾವನದ ಎಲ್ಲ ಆಚಾರ್ಯರು ಒಟ್ಟಿಗೆ ಬಂದು ಸಮ್ಮತವಾಗಿ ಜೀವ ಗೋಸ್ವಾಮಿಯವರೇ ನಮಗೆಲ್ಲರಿಗೂ ದಾರಿಯನ್ನು ತೋರಿಸ್ಬೇಕು ಅಂತ ಒಟ್ಟಿಗೆ ಬಂದು ಸಮ್ಮತವನ್ನ ಕೊಟ್ಟರು ಅಲ್ವಾ. ಅದರಿಂದ ಜೀವ ಗೋಸ್ವಾಮಿಯವರು ಕೇವಲ ವೃಂದಾವನ ಮಾತ್ರ ಅಲ್ಲ, ಗೌಡಿಯ ವೈಷ್ಣವರು ಬೇರೆ ಎಲ್ಲ ಯಾವ್ಯಾವ ಪ್ರದೇಶಗಳಲ್ಲಿದ್ದರು, ಮುಖ್ಯವಾಗಿ ಬಂಗಾಳದಲ್ಲಿ ಮತ್ತೆ ಒಡಿಶಾ ಪ್ರದೇಶದಲ್ಲಿ ಮತ್ತು ವೃಂದಾವನದಲ್ಲಿದ್ದರು. ಒಡಿಶಾ ಮತ್ತೆ ಬಂಗಾಳದಲ್ಲಿ ಆಗಿನ ಕಾಲದಲ್ಲಿ ಎಲ್ಲ ಈ ಗೌಡಿಯ ವೈಷ್ಣವರಿಗೂ ಜೀವ ಗೋಸ್ವಾಮಿಗಳೇ ದಾರಿ ದೀಪದಂತೆ ಆದರು ಅಲ್ವಾ. ಜೀವ ಗೋಸ್ವಾಮಿಗಳು ತಮ್ಮ ದೊಡ್ಡಪ್ಪಂದಿರಾದಂತಹ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯವರ ಅನುಪಸ್ಥಿತಿಯನ್ನ ಯಾರಿಗೂ ಅರಿವಾಗದಂತೆ ಅವರು ಎಲ್ಲರಿಗೂ ಮಾರ್ಗದರ್ಶನವನ್ನ ನೀಡ್ತಾ ಹೋದ್ರು. ಒಂದು ರಾತ್ರಿ ಅವರು ಮಲಗಿರ್ಬೇಕಾದ್ರೆ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರ ಕನಸಿನಲ್ಲಿ ಬಂದು, ಇವತ್ತು ಅಂತ ಹೇಳಿದ್ರೆ ಮಾರನೇ ದಿವಸ ನಿಮ್ಮ ಆಶ್ರಯಕ್ಕೆ ಆಶ್ರಯವನ್ನ ಹುಡುಕೊಂಡು ಒಬ್ಬ ಶ್ರೀನಿವಾಸಾಚಾರ್ಯ ಎಂಬಂತಹ ಒಬ್ಬ ಹೆಸರಿನವರು ಬರ್ತಾರೆ. ಅವರನ್ನ ನೀವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಶ್ರೀನಿವಾಸಾಚಾರ್ಯರು ಯಾರು ಅಂತ ಹೇಳಿದ್ರೆ, ಅವರು ಕೂಡ ಬಹಳ ಉನ್ನತ ಆಚಾರ್ಯರು. ಈ ಷಡ್ಗೋಸ್ವಾಮಿ ಅಷ್ಟಕ ಇದೆಯಲ್ಲ, ಅದನ್ನ ಬರೆದಿರುವಂಥವ್ರು ಅವರೇನೆ. ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಶಿಷ್ಯರು. ಆದರೆ ಅವರ ಒಂದು ದೊಡ್ಡ ಕಥೆ ಕೂಡ ಇದೆ. ಅವರು ನದಿಯಾ ಪ್ರದೇಶದಲ್ಲಿ ಅಂತ ಹೇಳಿದರೆ ನವದ್ವೀಪದ ಪ್ರದೇಶದಲ್ಲೇ ಅವರ ಜನ್ಮವಾಗತ್ತೆ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರಿಗೆ ಚೈತನ್ಯ ಮಹಾಪ್ರಭುಗಳಲ್ಲಿ ಅತೀವ ಆಸಕ್ತಿ ಇರ್ತದೆ. ಅದರಿಂದ ಅವರನ್ನ ನೋಡಬೇಕು, ಮಹಾಪ್ರಭುಗಳನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಬಂಗಾಳದಿಂದ, ನವದ್ವೀಪದಿಂದ ಜಗನ್ನಾಥಪುರಿಯ ಕಡೆಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ದಾರಿಯಲ್ಲೇ ಅವ್ರಿಗೆ ಗೊತ್ತಾಗತ್ತೆ, ಮಹಾಪ್ರಭು ಅವರು ಆಗ್ಲೇ ಲೋಕದಿಂದ ಪ್ರಸ್ಥಾನ ಮಾಡಿ ಆಗಿದೆ. ಈ ಲೋಕದಿಂದ ಅವರ ಲೀಲೆಗಳನ್ನ ಸಮಾಪ್ತಿ ಮಾಡಿ ಅವರು ವಾಪಸ್ಸು ತಮ್ಮ ಶಾಶ್ವತವಾದಂತಹ ಗೋಲೋಕ ವೃಂದಾವನಕ್ಕೆ ಹೋಗಾಗಿದೆ ಅಂತ ಗೊತ್ತಾಗತ್ತೆ. ಅವ್ರಿಗೆ ಬಹಳ ನಿರಾಶೆ ಆಗತ್ತೆ. ಆದರೆ ಅವರಿಗೆ ಕನಸಿನಲ್ಲಿ ಮತ್ತೆ ಮಹಾಪ್ರಭು ಅವರು ಬಂದು, ನೀವು ಗದಾಧರ ಪಂಡಿತರ ಆಶ್ರಯವನ್ನ ಪಡೆಯಿರಿ. ಅದರಿಂದ ಅವರು ಮುಂದುವರಿಸ್ತಾರೆ. ಗದಾಧರ ಪಂಡಿತ್ ಇದ್ದಿದ್ದು ಅಲ್ಲೇನೆ ಜಗನ್ನಾಥಪುರಿಯಲ್ಲಿ, ತೋಟಾ ಗೋಪಿನಾಥ ದೇವಸ್ಥಾನದಲ್ಲಿ. ಅದರಿಂದ ಅಲ್ಲಿಂದ ಬರಬೇಕಾದ್ರೆ ಆಗಿನ ಕಾಲದಲ್ಲಿ ಅನೇಕ ದಿವಸಗಳಾಗ್ತಾ ಇತ್ತು ನಡ್ಕೊಂಡು ಬರೋದಕ್ಕೆ, ಟ್ರೈನ್ ಬಸ್ ಏನೂ ಇರಲಿಲ್ಲ. ಅದರಿಂದ ಅಲ್ಲಿಂದ ಜಗನ್ನಾಥಪುರಿಗೆ ಬರೋ ಅಷ್ಟೊತ್ತರಲ್ಲಿ ಗದಾಧರ ಪಂಡಿತರು ಕೂಡ ಈ ಲೋಕದಿಂದ ಪ್ರಸ್ಥಾನ ಮಾಡಿ ಆಗಿರ್ತದೆ. ಮತ್ತೆ ಮಹಾಪ್ರಭು ಅವರು ಕನಸಿನಲ್ಲಿ ರಾತ್ರಿ ಬಂದು ಹೇಳ್ತಾರೆ, ಇವಾಗ ನೀವು ರೂಪ ಸನಾತನ ಗೋಸ್ವಾಮಿಗಳ ಆಶ್ರಯವನ್ನು ಪಡೆಯಿರಿ ವೃಂದಾವನದಲ್ಲಿ. ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಹೋಗುವಷ್ಟೊಳಗೆ ತಲುಪುವಷ್ಟೊಳಗೆ ಗೊತ್ತಾಗತ್ತೆ, ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಅವರು ಕೂಡ ಈ ಲೋಕದಿಂದ ಪ್ರಸ್ಥಾನ ಮಾಡಿ ಆಗಿದೆ. ಅವರು ಮಥುರಾ ಪ್ರದೇಶವನ್ನು ಯಾವಾಗ ತಲುಪ್ತಾರೆ ಶ್ರೀನಿವಾಸಾಚಾರ್ಯರು, ಅಲ್ಲಿ ಮಥುರಾದಲ್ಲೇನೆ ಅನೇಕ ವೈಷ್ಣವರು ಮಾತಾಡ್ಕೋತಾ ಇರ್ತಾರಂತೆ, ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಪ್ರಸ್ಥಾನ ಮಾಡಿದ ನಂತರ ನಮಗೆ ದಿಕ್ಕೇ ತೋರಿದಂತೆ ಆಗಿದೆ, ಯಾವುದೇ ನಮಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅಂತ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಗೊತ್ತಾಗುತ್ತೆ. ಮತ್ತೆ ಕನಸಿನಲ್ಲಿ ಮಹಾಪ್ರಭು ಅವರು ಬಂದು, ಇದೀಗ ನೀವು ಜೀವ ಗೋಸ್ವಾಮಿಯವರ ಆಶ್ರಯವನ್ನ ಪಡೆಯಿರಿ. ಅದರಿಂದ ಕನಸಿನಲ್ಲಿ ಇವಾಗ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ ಹೇಳ್ತಾ ಇದ್ದಾರೆ, ಇಂದು ಸಾಯಂಕಾಲ ನೀವು ರಾಧಾ ಗೋವಿಂದರ ದೇವಸ್ಥಾನದಲ್ಲಿ ಹೋದ್ರೆ ನೀವೇ ಅವರನ್ನ ಕಂಡುಹಿಡಿತೀರಾ. ಏಕೆ ಅಂತ ಹೇಳಿದ್ರೆ ಎಲ್ಲ ವೈಷ್ಣವ ಗುಣಗಳಿಂದ ಕೂಡಿದ್ದಾರೆ ಈ ಶ್ರೀನಿವಾಸಾಚಾರ್ಯರು ಅಂತ. ಅವರನ್ನ ನೀವು ಕರ್ಕೊಂಡು ಬಂದು ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಗೆ ಅವರ ದೀಕ್ಷೆಯ ಸೇವೆಯನ್ನ ವಹಿಸಿ, ಆದರೆ ಅವರಿಗೆ ಎಲ್ಲ ಉಪದೇಶವನ್ನ, ಗೌಡಿಯ ವೈಷ್ಣವ ಶಾಸ್ತ್ರಗಳ ಉಪದೇಶವನ್ನ ನೀವೇ ನೀಡಬೇಕು ಅಂತ ಹೇಳ್ತಾರೆ. ಅದರಿಂದ ಹಾಗೆ ಶ್ರೀನಿವಾಸಾಚಾರ್ಯರನ್ನ ಜೀವ ಗೋಸ್ವಾಮಿಯವರು ಅಂದು ಸಾಯಂಕಾಲ ಭೇಟಿಯಾಗಿ, ನಂತರ ಗೋಪಾಲ ಭಟ್ಟ ಗೋಸ್ವಾಮಿ ಅವರಿಂದ ಅವರಿಗೆ ದೀಕ್ಷೆಯನ್ನ ಕೊಡಿಸಿ, ಈ 3 ಪ್ರಮುಖವಾಗಿರ್ತಕ್ಕಂಥ ಶಿಷ್ಯರನ್ನ ತಮ್ಮ ಗುರುಕುಲದಲ್ಲಿ ಅವರು ಸ್ವೀಕರಿಸ್ತಾರೆ. ಈ 3ವರು ಯಾರಿದ್ದಾರೆ, ಬಹಳ ಪ್ರಸಿದ್ಧವಾದಂತಹವರು, ಶ್ಯಾಮಾನಂದ ಪ್ರಭು, ನರೋತ್ತಮದಾಸ ಠಾಕೂರರು ಮತ್ತೆ ಈ ಶ್ರೀನಿವಾಸಾಚಾರ್ಯರು. ನೋಡಿ, ಈ 3ವರು ಕೂಡ ಬೇರೆ ಬೇರೆ ಗುರುಗಳ ಶಿಷ್ಯರು. ದೀಕ್ಷೆಯ ದೃಷ್ಟಿಯಿಂದ ನಾವು ನೋಡಿದ್ರೆ
ನರೋತ್ತಮ ದಾಸ ಠಾಕೂರರು ಲೋಕನಾಥ ಗೋಸ್ವಾಮಿಯವರ ಶಿಷ್ಯರು, ಶ್ಯಾಮಾನಂದ ಪ್ರಭುವರು ಹೃದಯ ಚೈತನ್ಯ ಅವರ ಶಿಷ್ಯರು, ಮತ್ತೆ ಈ ಶ್ರೀನಿವಾಸಾಚಾರ್ಯರು ಬೃಂದಾವನದಲ್ಲಿ ತಲುಪಿದ ನಂತರ ಗೋಪಾಲ ಭಟ್ಟ ಗೋಸ್ವಾಮಿಯವರ ಶಿಷ್ಯರು. ಆದರೆ ಈ ಮೂರುವರು ಕೂಡ ಜೀವ ಗೋಸ್ವಾಮಿಗಳ ಕೆಳಗಡೆ ಅವರ ಶಾಸ್ತ್ರಾಧ್ಯಯನವನ್ನ ಮಾಡ್ತಾ ಇರ್ತಾರೆ. ಅದರಿಂದ ಇದು ಒಂದು ಉತ್ತಮ ಉದಾಹರಣೆ. ಪರಂಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜ್ ಅವರು ಈ ಉದಾಹರಣೆಯನ್ನು ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಅನೇಕ ಗುರುಗಳ ಶಿಷ್ಯರು ಒಂದೇ ದೇವಸ್ಥಾನದಲ್ಲಿ ಬಹಳ ಸೊಗಸಾಗಿ ಬಾಳಬಹುದು. ಆ ನಮ್ಮಲ್ಲಿ ಆ ರೀತಿಯಾದಂತಹ ಅಹಂಕಾರವಿಲ್ಲದೆ ಹೋದ್ರೆ ನಮ್ಮ ಗುರುವೇ ಜಗದ್ಗುರು, ಆ ರೀತಿ ಗುರುಗಳು ಹೇಳ್ತಾ ಇಲ್ಲ, ಶಿಷ್ಯರು ಹೇಳ್ತಾ ಇದ್ದಾರೆ ಅಷ್ಟೇನೆ ಅಲ್ವೇ. ಅದರಿಂದ ಆ ಬಹಳ ಸೊಗಸಾಗಿ ಈ ರೀತಿ ಬಾಳಬಹುದು, ಯಾವುದೇ ತೊಂದರೆ ಆಗೋದಿಲ್ಲ. ಒಂದು ಪರಿಪಕ್ವತೆ ಅನ್ನೋದು ಮಾತ್ರ ಬೇಕಾಗುತ್ತೆ ಅಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ಬಹಳ ಸೊಗಸಾಗಿ ಅನೇಕ ಗುರುಗಳ ಶಿಷ್ಯರು ಒಂದೇ ಆಶ್ರಯದಲ್ಲಿ ಆ ಕೇವಲ ಬಾಳೋದು ಮಾತ್ರ ಅಲ್ಲ, ಭಕ್ತಿಯಲ್ಲಿ ಮುಂದುವರಿಯಬಹುದು ಅಲ್ವೇ. ಸೊ ಒಮ್ಮೆ ಜೀವ ಗೋಸ್ವಾಮಿಯವರು ಏನ್ ಮಾಡ್ತಾರೆ ಅಂದ್ರೆ, ರಾಧಾ ಗೋವಿಂದರ ದೇವಸ್ಥಾನ, ರೂಪ ಗೋಸ್ವಾಮಿಯವರ ದೇವಸ್ಥಾನ ಏನಿದೆ ಅಲ್ಲಿಗೆ ವೃಂದಾವನದ ಎಲ್ಲಾ ವರಿಷ್ಠ ವೈಷ್ಣವರನ್ನು ಕೂಡ ಕರೆದು ಈ ಮೂರುವರನ್ನ ನೀವು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾರೆ. ಏನಕ್ಕೆ ಅಂತ ಹೇಳಿದ್ರೆ, ರೂಪ ಗೋಸ್ವಾಮಿಯವರು ಮತ್ತೆ ಸನಾತನ ಗೋಸ್ವಾಮಿಯವರು ಯಾವಾಗ ಕನಸಿನಲ್ಲಿ ಮೊದಲನೇ ಬಾರಿ ಶ್ರೀನಿವಾಸಾಚಾರ್ಯರ ಬಗ್ಗೆ ಜೀವ ಗೋಸ್ವಾಮಿಗಳಿಗೆ ಹೇಳಿರ್ತಾರೆ, ಆವಾಗಲೇ ಹೇಳಿರ್ತಾರೆ ಈ ಮೂರುವರು ಮುಂದಕ್ಕೆ ಹೋಗಿ ಎಲ್ಲಾ ಗೋಸ್ವಾಮಿಯವರ ಗ್ರಂಥಗಳು ಕೇವಲ ವೃಂದಾವನದಲ್ಲಿ ಇವಾಗ ಇದೆ, ಅದನ್ನ ಇಡೀ ಲೋಕದಲ್ಲಿ ಪ್ರಚಾರ ಮಾಡೋದಕ್ಕೆ ಇವರು ದಾರಿದೀಪಗಳಾಗ್ತಾರೆ, ಲೋಕದಲ್ಲಿ ಗ್ರಂಥ ವಿತರಣೆಯನ್ನ ಮಾಡೋದಕ್ಕೆ ದಾರಿದೀಪಗಳಾಗ್ತಾರೆ ಅಂತ ಭವಿಷ್ಯವಾಣಿ ಮಾಡಿರ್ತಾರೆ. ಅದರಿಂದ ಜೀವ ಗೋಸ್ವಾಮಿಯವರು ಎಲ್ಲಾ ವೃಂದಾವನದ ವರಿಷ್ಠ ಆಚಾರ್ಯರನ್ನ ಕರೆದು ಇವರಿಗೆ ಆಶೀರ್ವಾದವನ್ನ ಕೊಡಬೇಕು ಅಂತ ಕೇಳ್ಕೊತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅತಿ ಶೀಘ್ರದಲ್ಲೇನೆ ಅವರನ್ನ ಒಂದು ಮಹಾನ್ ಸೇವೆಗೆ ಕಳಿಸೋದಕ್ಕೆ ಅವ್ರಿಗೆ ಯೋಜನೆ ಇತ್ತು. ಏನಂತ ಹೇಳಿದ್ರೆ, ಅನೇಕ ಎತ್ತಿನ ಗಾಡಿಯ ಮೇಲೆ ಆ ಎಲ್ಲಾ ಗೋಸ್ವಾಮಿಗಳ ಯಾವ್ಯಾವ ಗ್ರಂಥಗಳನ್ನ ಜನಸಾಮಾನ್ಯರಿಗೆ ನೀಡಬೇಕಂತ ಜೀವ ಗೋಸ್ವಾಮಿಗಳಿಗೆ ಅನ್ನಿಸ್ತು. ಅದೆಲ್ಲವನ್ನ ಎತ್ತಿನ ಗಾಡಿಗಳ ಮೇಲೆ ಹಾಕಿ ಅದನ್ನ ವೃಂದಾವನದಿಂದ ಒಡಿಶಾ ಮತ್ತೆ ಬಂಗಾಳಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಆ ಎಲ್ಲಾ ಗ್ರಂಥಗಳನ್ನ ತಗೊಂಡು ಹೋಗೋದಕ್ಕೆ ಈ ಮೂರುವರಿಗೆ ಆ ಸೇವೆಯನ್ನು ಒಪ್ಪಿಸ್ತಾರೆ. ಅದ ಕಥೆಯನ್ನು ಕೂಡ ಬಹಳ ಅದ್ಭುತವಾದಂತ ಕಥೆ. ಮಧ್ಯದಲ್ಲಿ ಆ ಗ್ರಂಥಗಳೆಲ್ಲವೂ ಕೂಡ ಕಳೆದು ಹೋಗ್ತದೆ. ಅದಾದ್ಮೇಲೆ ಒಬ್ಬ ರಾಜ ಕಳ್ಳನಾಗಿ ಅದನ್ನೆಲ್ಲ ಕದ್ದಿರ್ತಾನೆ. ಅದೆಲ್ಲ ಅದು ಬಹಳ ಒಂದು ಅದ್ಭುತವಾದಂತಹ ಕಥೆ. ಮತ್ತೆ ಶ್ರೀನಿವಾಸಾಚಾರ್ಯರು ಹೋಗಿ ಅದನ್ನ ವಾಪಸ್ ಪಡೆದುಕೊಂಡು ಬಂದು ಬಂಗಾಳದಲ್ಲಿ ಮತ್ತೆ ಒಡಿಶಾ ಪ್ರದೇಶಗಳಲ್ಲಿ ಈ ಎಲ್ಲಾ ಗ್ರಂಥಗಳ ಪ್ರಚಾರ ಮಾಡೋದಕ್ಕೆ ಅವರು ಮಾರ್ಗವನ್ನ ಹಾಕಿಕೊಡ್ತಾರೆ ಅಲ್ವೇ. ನರೋತ್ತಮ ದಾಸ ಠಾಕೂರರು ಬಂಗಾಳದಲ್ಲಿ, ವಿಶೇಷವಾಗಿ ಪೂರ್ವ ಬಂಗಾಳದಲ್ಲಿ ಪ್ರಚಾರ ಮಾಡ್ತಾರೆ. ಮತ್ತೆ ಶ್ಯಾಮಾನಂದ ಪ್ರಭು ಅವರು ಇವತ್ತಿನ ಒಡಿಶಾ ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾರೆ. ಅದರಿಂದ ಇದರ ಮೂಲಕವೇ ಇವತ್ತು ನಮ್ಗೆ ಈ ಎಲ್ಲಾ ಗೋಸ್ವಾಮಿಯವರ ಗ್ರಂಥಗಳು ಇವಾಗ ನಮ್ಗೆ ಸಿಗ್ತಾ ಇದೆ, ಈ ಮೂರುವರಿಂದಾನೆ. ಇಲ್ಲ ಅಂತ ಹೇಳಿದ್ರೆ ವೃಂದಾವನದಲ್ಲಿ ಉಳ್ಕೊಂಡಿದ್ದಿದ್ರೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಏಕೆಂದ್ರೆ ಇದಾದ ಮೇಲೆ ಅತಿ ಶೀಘ್ರದಲ್ಲಿ ವೃಂದಾವನದಲ್ಲಿ ಮುಘಲರ ಆಕ್ರಮಣ, ಔರಂಗಜೇಬನ ಆಕ್ರಮಣ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗ್ಬಿಡ್ತು. ಆದ್ರಿಂದ ಜೀವ ಗೋಸ್ವಾಮಿಯವರು ಭವಿಷ್ಯವನ್ನ ನೋಡೋಕೆ ಅವ್ರಿಗೆ ಶಕ್ತಿ ಇದ್ದಿದ್ರಿಂದ ಅದಕ್ಕಿಂತ ಮುಂಚೆನೆ ಅವರ ಜೀವಂತ ಕಾಲದಲ್ಲೇನೆ ಈ ಗ್ರಂಥಗಳೆಲ್ಲವೂ ಕೇವಲ ವೃಂದಾವನದಲ್ಲಿ ಮಾತ್ರ ಉಳ್ಕೋಬಾರದು, ಇದನ್ನ ಬಿಟ್ಟು ಬೇರೆ ಎಲ್ಲಾ ಕಡೆ ಪ್ರಚಾರ ಆಗ್ಬೇಕು ಅಂತ ಹೇಳಿ ಅದನ್ನ ಎಲ್ಲಾ ಕಡೆಯಲ್ಲಿ ಕಳಿಸ್ತಾರೆ ಅಲ್ವಾ. ಅದನ್ನ ಇಲ್ಲಿ ನಾವು ನೋಡಬಹುದು. ಅನೇಕ ಗ್ರಂಥಗಳನ್ನ ಜೀವ ಗೋಸ್ವಾಮಿ ಅವರೇನೆ ಕಳಿಸೋದಿಲ್ಲ, ಅದನ್ನ ಗ್ರಂಥ ಸಮಾಧಿಯನ್ನ ಅಂತ ಹೇಳಿ ಅದನ್ನ ಊತ್ ಹಾಕ್ಬಿಡ್ತಾರೆ. ನೀವು ಸನಾತನ ಗೋಸ್ವಾಮಿಯವರ ಸಮಾಧಿ ಸ್ಥಳ ಏನಿದೆ ವೃಂದಾವನದಲ್ಲಿ, ರಾಧಾ ಮದನ ಮೋಹನ ದೇವಸ್ಥಾನದ ಹಿಂಭಾಗ, ಆ ಸಮಾಧಿ ಸ್ಥಳದಲ್ಲೇನೆ ಹಿಂದೆ ಹೋದ್ರೆ ನಿಮ್ಗೆ ಗ್ರಂಥ ಸಮಾಧಿ ಅನ್ನೋದು ಕೂಡ ಕಾಣಿಸುತ್ತೆ. ಆ ಗ್ರಂಥ ಸಮಾಧಿ ಏನಂತ ಹೇಳಿದ್ರೆ, ಯಾವ ಯಾವ ಅತಿ ಉತ್ಕೃಷ್ಟವಾದಂತ ಅತಿ ಉನ್ನತವಾದಂತ ಗ್ರಂಥಗಳನ್ನ ಓದಿದ್ರೆ ಜನಸಾಮಾನ್ಯರು ಗೌಡಿಯ ಸಂಪ್ರದಾಯದ ಬಗ್ಗೆನೇ ತಪ್ಪು ತಿಳುವಳಿಕೆಯನ್ನ ಪಡ್ಕೋತಾರೆ. ಮತ್ತೆ ಇದು ಬಹಳ ಏನಂತಾರೆ, ಬಹಳ ಲೂಸ್ ಸಂಪ್ರದಾಯ ಅಂತ ಹೇಳಿದ್ರೆ, ಯಾವುದೇ ಕಟ್ಟುನಿಟ್ಟಾದಂತ ನಿಯಮಗಳು ಇಲ್ಲದೆ ಇರ್ತಕ್ಕಂಥ ಸಂಪ್ರದಾಯ ಅಂತ ಸಾಮಾನ್ಯವರು ಅರ್ಥ ಮಾಡ್ಕೋತಾರೆ. ಅಂತ ಗ್ರಂಥಗಳನ್ನೆಲ್ಲವನ್ನ ಅವರೇ ಸಮಾಧಿ ಕೊಟ್ಬಿಡ್ತಾರೆ. ಅದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ, ಇದು ಜನಸಾಮಾನ್ಯರಿಗೆ ತಲುಪಬಾರದು ಅಂತ ಹೇಳಿ. ಆದ್ರೆ ಬೇರೆ ಅತಿ ಮುಖ್ಯವಾದಂತಹ ಗ್ರಂಥಗಳೇನಿತ್ತು ಅದನ್ನ ಈ ಮೂರುವರ ಮೂಲಕ ಜೀವ ಗೋಸ್ವಾಮಿ ಅವರು ಕಳಿಸ್ತಾರೆ. ಆಯ್ತಾ. ಸೊ ಇಷ್ಟು ಜೀವ ಗೋಸ್ವಾಮಿಯವರ ಮುಖ್ಯವಾದಂತಹ ಜೀವನ ಚರಿತ್ರೆ. ಸಾಮಾನ್ಯವಾಗಿ ಅನೇಕ ಗ್ರಂಥಗಳಲ್ಲಿ ಭಕ್ತಿ ರತ್ನಾಕರ,
ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ ಇಂತಹ ಗ್ರಂಥಗಳಲ್ಲಿ ಚರ್ಚಿತವಾಗಿದೆ. 1598ರಲ್ಲಿ ಅವರು ಲೋಕವನ್ನು ಬಿಟ್ಟು ತಮ್ಮ ಶಾಶ್ವತವಾದಂತಹ ಸ್ವರೂಪವನ್ನು ಹೊಂದಿ, ವಿಲಾಸ ಮಂಜರಿ ಎಂಬಂತಹ ಸ್ವರೂಪವನ್ನು ಹೊಂದಿ ಅಲ್ಲಿ ತಮ್ಮ ಶಾಶ್ವತವಾದ ಗೋಲೋಕ ವೃಂದಾವನದ ಸೇವೆಯಲ್ಲಿ ಅವರು ತೊಡಗುತ್ತಾರೆ ಅಂತ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅನೇಕ ಯೋಗದಾನಗಳನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳ್ತಾ ಇದ್ದಂತೆ ಅವರ ವಿನಮ್ರತೆ ಗಮನಾರ್ಹ ಅಲ್ವಾ. ಅಷ್ಟು ಶಾಸ್ತ್ರದ ಪಾಂಡಿತ್ಯವಿದ್ರೂ ಕೂಡ ಅಂತಹ ವಿನಮ್ರತೆ ಅವರಲ್ಲಿ ಅಲ್ವೇ. ತಮ್ಮ ಗುರುಗಳ ಮಾತನ್ನ ಎಂದಿಗೂ ಮೀರದೆ ಅವರ ಎಲ್ಲ ಆಜ್ಞೆಗಳನ್ನು ಶಿರಸಾಧರಿಸಿ ರೂಪ ಗೋಸ್ವಾಮಿಯವರಿಗೇನೆ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಮೀಸಲಾಗಿಟ್ಟಿದ್ದಂತಹ ಮಹಾನುಭಾವರು ಜೀವ ಗೋಸ್ವಾಮಿಯವರು ಅಲ್ವೇ. ಸೊ ಅಂತಹ ಮಹಾನುಭಾವರು 1598 ಅಂದರೆ ಸುಮಾರು 85 ವರ್ಷಗಳ ಕಾಲ ಅಂತ ಕಾಣುತ್ತೆ ಅವರು ಈ ಲೋಕದಲ್ಲಿ ಬಾಳ್ತಾರೆ. ಮತ್ತೆ ಮತ್ತೊಂದು ವಿಷಯ ಈಗ ನಂಗೆ ನೆನಪಾಯಿತು, ಅದು ಇಲ್ಲಿ ನಾನು ಕೊಟ್ಟಿಲ್ಲ. ಆದರೆ ಅವರ ಜೀವನ ಕಾಲದಲ್ಲೇನೆ ಅಕ್ಬರ್, ಜೀವ ಗೋಸ್ವಾಮಿಯವರ ಜೀವನ ಕಾಲದಲ್ಲೇನೆ ಅಕ್ಬರ್ ಅನ್ನೋನು, ಅಂದರೆ ಮುಘಲ್ ರಾಜ, ಎಲ್ಲರಿಗೂ ಗೊತ್ತಿದೆ ಅವನ ಬಗ್ಗೆ. ಅವನು ವೃಂದಾವನವನ್ನ ಭೇಟಿ ಮಾಡ್ತಾನೆ, ವೃಂದಾವನಕ್ಕೆ ಭೇಟಿಯನ್ನ ನೀಡ್ತಾನೆ. ಮತ್ತೆ ಜೀವ ಗೋಸ್ವಾಮಿಯವರು ಅಕ್ಬರನ್ನ ಬಹಳ ಚೆನ್ನಾಗಿ ಸ್ವೀಕರಿಸಿ ಆ ಅಕ್ಬರನ್ನ ಬೇರೆ ಎಲ್ಲ ದೇವಸ್ಥಾನಗಳಿಗೆ ಮತ್ತೆ ತಮ್ಮದೇ ಆದಂತಹ ರಾಧಾ ದಾಮೋದರ ದೇವಸ್ಥಾನ ಎಲ್ಲ ಕಡೆಗೆ ಕರ್ಕೊಂಡು ಹೋಗಿ ಅವರನ್ನ ಬಹಳ ಚೆನ್ನಾಗಿ ನೋಡ್ಕೋತಾರೆ ಅಂತ ಮತ್ತೊಂದು ಕಡೆಯಲ್ಲಿ ಒಂದು ಐತಿಹ್ಯ ಇದೆ. ಮತ್ತೆ ಅವನ ಬಗ್ಗೆ ಒಂದು ಶ್ಲೋಕವನ್ನ ಕೂಡ ಬರೆದಿದ್ರಂತೆ, ಶ್ರೀಮಾನ್ ಅರ್ಕವರೋ ಮಹಾನ್ ಅಂತ. ಅದೇನು ಶುರು ಆಗತ್ತೆ ಆ ರೀತಿ. ನಾನು ಗೌರಾಂಗ್ ಪ್ರಭುವಿಂದ ಕೇಳಿದ್ದೆ ಇದನ್ನ. ಅಕ್ಬರ್ ಅನ್ನೋನನ್ನ ಅರ್ಕವರ, ಅರ್ಕ ಅಂತ ಹೇಳಿದ್ರೆ ಸೂರ್ಯ, ವರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ, ಸೂರ್ಯರಲ್ಲಿ ಶ್ರೇಷ್ಠ. ಆ ರೀತಿ ಕೇವಲ ದೊಡ್ಡ ದೊಡ್ಡ ಮನುಷ್ಯರು ಯಾವಾಗ ನಮ್ಮ ದೇವಸ್ಥಾನದಲ್ಲಿ ಕೂಡ ಬರ್ತಾರೆ ಅವರನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು ಅಲ್ವೇ. ಅವರು ವೈಯಕ್ತಿಕವಾಗಿ ಹೇಗ್ ಬೇಕಾದ್ರೂ ಇದ್ದಿರಲಿ. ಇವಾಗ ಅಕ್ಬರ್ ಅನ್ನೋನೇನು ಏನು ಬಹಳ ಒಳ್ಳೆಯವನೇನಾಗಿರ್ಲಿಲ್ಲ, ಅನೇಕ ಹಿಂದೂಗಳನ್ನ ಕೂಡ ಅವನು ಸಂಹಾರ ಮಾಡಿದ್ದ. ಆದರೆ ಅಂತ ದೊಡ್ಡವರು, ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವರು ಯಾವಾಗ ದೇವಸ್ಥಾನಕ್ಕೆ ಬರ್ತಾರೆ ಅವರನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಕೂಡ ಜೀವ ಗೋಸ್ವಾಮಿ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅನಾವಶ್ಯಕವಾದಂಥ ವೈರ ಏನಿದೆ, ಅನಾವಶ್ಯಕವಾದಂತಹ ವೈರತ್ವವನ್ನು ಬೆಳೆಸ್ಕೊಳ್ಳೋದು ಖಂಡಿತವಾಗ್ಲೂ ಬೇಕಾಗಿಲ್ಲ. ಅವರು ವೈಯಕ್ತಿಕವಾಗಿ ಹೇಗೆ ಬೇಕಾದ್ರೂ ಇರಲಿ, ನಮಗೇನಂತೆ. ಆದರೆ ನಮ್ಮ ಜೊತೆಯಲ್ಲಿ ಸರಿಯಾದಂತಹ ವರ್ತನೆಯನ್ನು ತೋರಿಸಿದ್ರೆ ಸಾಕು, ನಮಗೆ ಸಹಾಯವನ್ನ ಮಾಡಿದ್ರೆ ಮತ್ತಷ್ಟು ಶ್ರೇಷ್ಠ ಅಲ್ವೇ. ಆದ್ದರಿಂದಲೇ ಆವಾಗಲೇನೆ ರಾಜ ಮಾನ್ ಸಿಂಗ್, ಅಂದರೆ ರಾಜಸ್ಥಾನದ ರಾಜ, ಅಕ್ಬರನ ಜೊತೆಗೆ ಅವಾಗ ಅವನಿಗೆ ಪಾರ್ಟ್ನರ್ಶಿಪ್ ತರ ಬೆಳೆದು ಎಲ್ಲ ರೆಡ್ ಸ್ಯಾಂಡ್ ಸ್ಟೋನ್, ಅದು ಯಾವ ರೆಡ್ ಸ್ಯಾಂಡ್ ಸ್ಟೋನ್ ಅನ್ನ ಕೇವಲ ಫತೇಪುರ್ ಸಿಕ್ರಿ, ಆಗ್ರಾ ಎಲ್ಲ ತರಹದ ದರ್ಗಾಗಳಿಗೆ ಬಳಸ್ತಾ ಇದ್ರು, ಅದನ್ನ ವೃಂದಾವನಕ್ಕೆ ಅಕ್ಬರ್ ಮಾನ್ ಸಿಂಗ್ ಮೂಲಕ ಕಳಿಸ್ಕೊಡ್ತಾನೆ. ಅದರಿಂದಲೇ ಈ ನಮ್ಮ ರಾಧಾ ಗೋವಿಂದರ ದೇವಸ್ಥಾನ, ಇನ್ನಿತರ ದೇವಸ್ಥಾನಗಳನ್ನ ಕಟ್ಟಿರೋದನ್ನ ನಾವು ನೋಡ್ತೀವಿ ಅಲ್ವೇ. ಅದೊಂದು ವಿಷಯ. ಇವಾಗ ಉಳಿದ 10 ನಿಮಿಷಗಳಲ್ಲಿ ನಾವು ಜೀವ ಗೋಸ್ವಾಮಿಯವರ ಅಪಾರ ಸಾಹಿತ್ಯಿಕ ಯೋಗದಾನ ಏನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದನ್ನ ನಿಜವಾಗ್ಲೂ ಚರ್ಚೆ ಮಾಡಬೇಕಂದ್ರೆ ಒಂದು ಸಂಪೂರ್ಣವಾದಂತಹ ಸೆಷನ್ನೇ ಅಗತ್ಯ. ಆದರೆ 10 ನಿಮಿಷಗಳಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನ ಚರ್ಚೆ ಮಾಡೋಣ. ಬಹಳ ದೀರ್ಘವಾಗಿ ಚರ್ಚೆ ಏನು ಬೇಕಾಗಿಲ್ಲ. ಆದರೆ ಇದನ್ನ ನಾವು ಕೇವಲ ಈ ಸೂಚಿಕೆ ಏನಿದೆ, ಈ ಲಿಸ್ಟ್ ಏನಿದೆ, ಇದನ್ನ ನೋಡಿದ್ರೆ ನಮ್ಗೆ ಅಂತ ಅನ್ಸುತ್ತೆ ಅಲ್ವೇ. ಆ ಗ್ರಂಥಗಳನ್ನ ಓದೋದೇ ಬೇಕಾಗಿಲ್ಲ. ಕೇವಲ ಆ ಗ್ರಂಥಗಳ ಲಿಸ್ಟ್ ಏನಿದೆ ಅದನ್ನ ನೋಡ್ಬೇಕಾದ್ರೆ ನಮ್ಗೆ ನಮ್ಮ ಶುದ್ಧೀಕರಣ ಆಗ್ಬಿಡತ್ತೆ. ಆ ಹೆಸರನ್ನ ಕೇಳ್ತಾ ಏನೇ ನಮ್ಮ ಶುದ್ಧೀಕರಣ ಆಗ್ಬೇಕಾಗತ್ತೆ, ಆಗ್ಬಿಡತ್ತೆ. ಆದ್ರೆ ಆ ಗ್ರಂಥಗಳನ್ನ ಓದಬಾರ್ದು ಅಂತ ಇಲ್ಲ. ಯಾರಿಗೆ ಆಸಕ್ತಿ ಇದೆ ಖಂಡಿತವಾಗಲೂ ಓದಲೇಬೇಕು. ಅದರಿಂದ ಜೀವ ಗೋಸ್ವಾಮಿಯವರ ಗ್ರಂಥಗಳೇನಿದೆ ಅದನ್ನ 4 ವಿಭಾಗಗಳಲ್ಲಿ ವಿಂಗಡಿಸಬಹುದು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ಅಂದ್ರೆ ಆ ಒಂದೊಂದು ವಿಭಾಗದಲ್ಲೂ ಅನೇಕ ಗ್ರಂಥಗಳಿದೆ ಅಂತ ಅರ್ಥ ಅಲ್ವೇ. ನಾವು ಈ ರೀತಿಯಾದಂಥ ಒಂದೇ ಒಂದು ಗ್ರಂಥವನ್ನ ನಮ್ಮ ಸಮಸ್ತವಾದ ಜೀವನ ಕಾಲದಲ್ಲಿ ನಾವು ಓದಿದ್ರೆ ಅಷ್ಟೇ ಸಾಕು ಅಲ್ವೇ. ಆ 4 ವಿಭಾಗಗಳಲ್ಲಿರುವಂತಹ ಎಲ್ಲಾ ಗ್ರಂಥಗಳನ್ನ ಓದುವುದು ಪ್ರಾಯಶಃ ಅನಂತಶೇಷನಿಗೂ ಅಸಾಧ್ಯ ಅಂತ ಅನ್ಸುತ್ತೆ. ಆದರೆ ನೋಡೋಣ ಇದು ಯಾವ್ದಾದ್ರು ಅಂತ.
ಸೊ ಮೊದಲನೇ ವಿಭಾಗ ಪ್ರಕರಣಾತ್ಮಕ ಗ್ರಂಥ. ಪ್ರಕರಣಾತ್ಮಕ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಥೀಮ್ಯಾಟಿಕ್, ವಿಷಯಾಧಾರಿತವಾಗಿರತಕ್ಕಂತಹ ಗ್ರಂಥ. ಎರಡನೇದು ವ್ಯಾಖ್ಯಾನಾತ್ಮಕ, ಅಂದ್ರೆ ಇನ್ನಿತರ ಆಚಾರ್ಯರು, ಪೂರ್ವಾಚಾರ್ಯರು ಯಾವ ಯಾವ ಗ್ರಂಥಗಳನ್ನು ಬರೆದಿದ್ರು ಅದಕ್ಕೆ ವ್ಯಾಖ್ಯಾನದ ರೂಪದಲ್ಲಿ ಬರೆದಿರುವಂತಹ ಗ್ರಂಥ, ಅದಕ್ಕೆ ವ್ಯಾಖ್ಯಾನಾತ್ಮಕ ಗ್ರಂಥ. ಮೂರನೇದು ವ್ಯಾಕರಣಾತ್ಮಕ ಗ್ರಂಥ, ಸಂಸ್ಕೃತ ವ್ಯಾಕರಣವನ್ನ ವಿವರಿಸುತ್ತಾ ಅದಕ್ಕೆ ವಿವರವನ್ನ ಹೇಳುವಂತಹ ಗ್ರಂಥಗಳು. ನಾಲ್ಕನೇದು ಕಾವ್ಯಾತ್ಮಕ, ಇದು ಬಹಳ ಮುಖ್ಯ. ಕಾವ್ಯಗಳನ್ನು ಏನು ಬರೆದಿದ್ದಾರೆ, ಪೊಯೆಟ್ರಿ, ಅದು ನಾಲ್ಕನೇದು. ಆಯ್ತಾ? ಸೊ ಒಂದೊಂದನ್ನು ನೋಡೋಣ, ಯಾವ ಯಾವ ಗ್ರಂಥಗಳು ಈ ಒಂದೊಂದು ವಿಭಾಗದಲ್ಲಿ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾನೇನು ಹೇಳಿದೆ, ಪ್ರಕರಣಾತ್ಮಕ ಗ್ರಂಥ. ಸೊ ಪ್ರಕರಣಾತ್ಮಕ ಅಂತ ಹೇಳಿದ್ರೇನು, ಥೀಮ್ಯಾಟಿಕ್, ವಿಷಯಾಧಾರಿತವಾಗಿರ್ತಕ್ಕಂಥ ಗ್ರಂಥಗಳು. ಅದರಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಬರುವಂತಹದ್ದು ಷಟ್ ಸಂದರ್ಭ. ಇದು ಜೀವಗೋಸ್ವಾಮಿಯವರ ಮೇರು ಕೃತಿ, ಮ್ಯಾಗ್ನಮ್ ಓಪಸ್ ಅಂತ ಹೇಳ್ತಾರಲ್ಲ. ಒಬ್ಬ ಲೇಖಕ ಅನೇಕ ಕೃತಿಗಳನ್ನು ಬರೆದಿರ್ಬೋದು, ಆದರೆ ನೀವು ನೋಡಿರಬೇಕು, ಕನ್ನಡದ ಅನೇಕ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆ ಕವಿಗಳು ಕೇವಲ ಒಂದೇ ಒಂದು ಗ್ರಂಥ ಬರೆದಿದ್ದಾರೆ ಅಂತ ಅಲ್ಲ, ಆದರೆ ಆ ಎಲ್ಲ ಗ್ರಂಥಗಳಲ್ಲಿ ಈ ಒಂದು ಗ್ರಂಥ ಅತಿ ಉನ್ನತ ಸ್ಥಾನವನ್ನ ಪಡೆದುಕೊಂಡಿದೆ ಅಲ್ವೇ. ಕುವೆಂಪುರವ್ರಿಗೆ ಆ ರಾಮಾಯಣ ದರ್ಶನಕ್ಕೆ ಸಿಕ್ತು. ಇವರು ದ.ರಾ ಬೇಂದ್ರೆ ಅವ್ರಿಗೆ ಮುಕ್ಕಜ್ಜಿಯ ಕಥೆಗಳು, ಅದನ್ನ ಮರ್ತೋಗಿದೆ ಇವಾಗೆಲ್ಲ. ಆದ್ರೆ ಆ ರೀತಿಯಾದ ಒಂದು ಗ್ರಂಥಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತೆ ಅಂದ್ರೆ ಅದವರು ಅವರ ಮೇರು ಕೃತಿ ಅಂತ ಹೇಳ್ಬೋದು ಅಲ್ವೇ. ಅದೇ ರೀತಿಯಲ್ಲಿ ಜೀವಗೋಸ್ವಾಮಿ ಅವರ ಮೇರು ಕೃತಿ ಅಂತ ಹೇಳಿದ್ರೆ ಷಟ್ ಸಂದರ್ಭ. ಏನಕ್ಕೆ ಅಂತ ಹೇಳಿದ್ರೆ, ಗೌಡಿಯ ವೈಷ್ಣವರಿಗೆ ಎಲ್ಲದಕ್ಕಿಂತ ಮುಖ್ಯ ಪ್ರಮಾಣ ವೇದಗಳಲ್ಲ, ಉಪನಿಷತ್ತುಗಳಲ್ಲ, ಅಥವಾ ಪ್ರಸ್ಥಾನತ್ರಯ ಅಂತ ಅನ್ನಿಸ್ಕೊಳ್ಳುವಂತಹ ಉಪನಿಷತ್ತು, ಭಗವದ್ಗೀತೆ ಮತ್ತೆ ವೇದಾಂತ ಸೂತ್ರಗಳು ಅಲ್ಲ, ಆದರೆ ಶ್ರೀಮದ್ ಭಾಗವತ ಅಲ್ವೇ. ಅದರಿಂದ ಆ ಭಾಗವತವನ್ನ ಹೇಗೆ ಕೂಲಂಕುಷವಾಗಿ ಅಧ್ಯಯನವನ್ನ ಒಬ್ಬ ಮಾಡಬೇಕು, ಹೇಗೆ ಅದನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಅನ್ನೋದನ್ನ ವಿವರಿಸ್ತಾ ಬರೆದಿರುವಂತಹ ಗ್ರಂಥ ಇದು ಷಟ್ ಸಂದರ್ಭ. ಇದು ಅದ್ವಿತೀಯವಾದಂತಹ ಗ್ರಂಥ. ಮತ್ತೆ ಭಾಗವತವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಷಟ್ ಸಂದರ್ಭದಿಂದಲೇ ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲಿ ಷಟ್ ಅಂತ ಹೇಳಿದ್ರೆ 6, ಸಂದರ್ಭ ಅಂತ ಹೇಳಿದ್ರೆ, ಸಂದರ್ಭ ಎಂಬಂತಹ ಶಬ್ದ ದೃಕ್ ಗ್ರಂಥೆ ಎಂಬಂತಹ ಧಾತುವಿಂದ ಬರುತ್ತೆ. ಅಂತ ಹೇಳಿದ್ರೆ ಪೋಣಿಸುವುದು ಅಂತ ಅರ್ಥ. ಅದರಿಂದ ಭಾಗವತದ ಎಲ್ಲಾ ವಿಷಯಗಳನ್ನ ತೆಗೆದುಕೊಂಡು ಹೇಗೆ ಕೃಷ್ಣನ ಅದ್ಭುತವಾದಂತಹ ವಿಗ್ರಹವನ್ನ ಪೋಣಿಸುತ್ತೆ ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ಯಾಕೆಂದ್ರೆ ಭಾಗವತಕ್ಕೂ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಲ್ವೇ. ಆ ಕೃಷ್ಣನೇ ಕಲೌ ನಷ್ಟ ದೃಶಾಮೇಶ ಪುರಾಣಾರ್ಕೋ ಅಧುನಾ ಉದಿತಃ. ಯಾವಾಗ ಕಲಿಯುಗದಲ್ಲಿ ಎಲ್ಲಾ ರೀತಿಯಾದಂತಹ ದುಶ್ಚಟುವಟಿಕೆಗಳಿಂದ, ತಮಸ್ಸಿನಿಂದ ಕೃಷ್ಣನ ಉಪಸ್ಥಿತಿ ಇಲ್ಲದಂತೆ ಆಯಿತು, ಆವಾಗ ಕೃಷ್ಣನೇ ಭಾಗವತದ ರೂಪದಲ್ಲಿ, ಭಾಗವತ ಎಂಬಂತ ಸೂರ್ಯನ ರೂಪದಲ್ಲಿ ಆವಿರ್ಭಾವನಾದನು ಅಲ್ವೇ. ಅದರಿಂದ ಈ ಷಟ್ ಸಂದರ್ಭದಲ್ಲಿ 6 ಸಂದರ್ಭಗಳಿವೆ, ಅಂದ್ರೆ 6 ಭಾಗಗಳು ಆ ಒಂದು ಗ್ರಂಥದಲ್ಲಿ ಇದೆ. ತತ್ವ ಸಂದರ್ಭ, ಭಗವತ್ ಸಂದರ್ಭ, ಪರಮಾತ್ಮ ಸಂದರ್ಭ, ಕೃಷ್ಣ ಸಂದರ್ಭ, ಭಕ್ತಿ ಸಂದರ್ಭ ಮತ್ತೆ ಪ್ರೀತಿ ಸಂದರ್ಭ. ಈ 6 ಭಾಗಗಳೇನಿದೆ, 6 ಸಂದರ್ಭಗಳು ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಈ 3 ತತ್ವಗಳನ್ನ ಪ್ರತಿನಿಧಿಸ್ತವೆ. ಮೊದಲನೇ 4 ಏನಿದೆ, ತತ್ವ, ಭಗವತ್ ಸಂದರ್ಭ, ಪರಮಾತ್ಮ ಸಂದರ್ಭ ಮತ್ತೆ ಕೃಷ್ಣ ಸಂದರ್ಭ, ಈ 4 ಸಂಬಂಧ ತತ್ವವನ್ನು ಹೇಳುತ್ತೆ. ಭಕ್ತಿ ಸಂದರ್ಭ ಅಭಿಧೇಯ ತತ್ವ, ಮತ್ತೆ ಪ್ರೀತಿ ಸಂದರ್ಭ ಅನ್ನೋದು ಪ್ರಯೋಜನ. ಪ್ರೀತಿ ಅಂತ ಹೇಳಿದ್ರೆ ಪ್ರೇಮ, ಪ್ರೇಮಾರ್ಥೋ ಮಹಾನ್. ನಮ್ಮೆಲ್ಲರ ಮುಖ್ಯವಾದಂತ ಜೀವನದ ಧ್ಯೇಯ ಕೃಷ್ಣ ಪ್ರೇಮ ಅಲ್ವೇ. ಪ್ರತಿ ದಿವಸ ಬೆಳಿಗ್ಗೆ ಕೂಡ ನಾವು ಹೇಳ್ತೀವಿ, ಕೃಷ್ಣ ಪ್ರೇಮವೇ ನಮ್ಮ ಜೀವನದ ಧ್ಯೇಯ. ಅದರಿಂದ ಅದು ಪ್ರೀತಿ ಸಂದರ್ಭದಲ್ಲಿ ವಿವರಿತವಾಗಿದೆ. ತತ್ವ ಸಂದರ್ಭದಲ್ಲಿ ಭಾಗವತ ಹೇಗೆ ಪ್ರಮಾಣ, ಪ್ರಮೇಯ ಅನ್ನೋದನ್ನ ತೋರಿಸ್ತಾರೆ. ಭಗವತ್ ಸಂದರ್ಭದಲ್ಲಿ ಕೃಷ್ಣನೇ ಭಗವಂತ ಎಂಬುವಂತಹ ಕೃಷ್ಣಸ್ತು ಭಗವಾನ್ ಸ್ವಯಂ, ಏತೇ ಚಾಂಶ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ, ಇಂದ್ರಾರಿ ವ್ಯಾಕುಳಂ ಲೋಕೆ ಮೃಡಯಂತಿ ಯುಗೆ ಯುಗೆ ಅಲ್ವಾ. ಅದನ್ನ ಬಹಳ ಚೆನ್ನಾಗಿ ತೋರಿಸ್ತಾರೆ. ಪರಮಾತ್ಮ ಸಂದರ್ಭದಲ್ಲಿ ಆ ಕೃಷ್ಣನೇ ಪರಮಾತ್ಮನಾಗಿ ಸಂಪೂರ್ಣ ಜಗತ್ತಿನಲ್ಲಿ ಅವನು ಪ್ರತಿ ಅಣುವಿನಲ್ಲೂ ಕೂಡ ಅವನು ಪ್ರಸರಿತನಾಗಿದ್ದಾನೆ. ಮತ್ತೆ ಮಾಯಾ ತತ್ವ ಏನಿದೆ ಅದನ್ನ ಕೂಡ ತೋರಿಸ್ತಾರೆ. ಕೃಷ್ಣ ಸಂದರ್ಭದಲ್ಲಿ ಆ ಕೃಷ್ಣ ಎಂಬಂತ ತತ್ವ ಹೇಗೆ ಭಾಗವತದ ಎಲ್ಲಾ ಕಡೆಯಲ್ಲೂ ಹರಡಿಕೊಂಡಿದೆ. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಗೆ ಪ್ರಶ್ನೆ ಬರುತ್ತೆ, ಇವಾಗ 2ನೇ ಸ್ಕಂದ ಮತ್ತೆ 3ನೇ ಸ್ಕಂದದಲ್ಲಿ ಅಷ್ಟೊಂದು ಬಾರಿ
ಸೃಷ್ಟಿಯ ತತ್ವ ಇದೆ, ಅಲ್ಲಿ ಕೃಷ್ಣನ ಉಪಸ್ಥಿತಿಯಲ್ಲಿದೆ. ಕೃಷ್ಣ ಅನ್ನೋ ಹೆಸರು ಕೂಡ ಅಲ್ಲಿ ಬರೋದಿಲ್ಲ ಭಾಗವತದಲ್ಲಿ. ಆ ಅದ್ ಮತ್ತೆ ವಿಸರ್ಗ, ಬ್ರಹ್ಮ ಮಾಡುವಂತ ಎರಡನೇ ಸೃಷ್ಟಿ, ಅಲ್ಲೆಲ್ಲಿದೆ ಕೃಷ್ಣನ ಉಪಸ್ಥಿತಿ ಅಂತ ನಮಗೆ ಸಂಶಯ ಬರುತ್ತೆ. ಅದರಿಂದ ಅದನ್ನ ಅಲ್ಲಿ ತೋರಿಸ್ತಾರೆ. ಭಕ್ತಿ ಸಂದರ್ಭ ಅನ್ನೋದರಲ್ಲಿ ಭಕ್ತಿ ಹೇಗೆ ಅಭಿಧೇಯ ಅಥವಾ ಮಾರ್ಗ, ಭಾಗವತದ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಭಕ್ತಿ ಯೋಗ ಅನ್ನೋದೇ ಇಂಗಿತವಾಗಿದೆ. ಕೊನೆಯಲ್ಲಿ ಪ್ರೀತಿ ಅಂತ ಹೇಳಿದ್ರೆ ಭಾಗವತ ಹೇಗೆ ವ್ರಜವಾಸಿಗಳ ಪ್ರೀತಿಯ ಕಡೆಯಲ್ಲಿ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಈ ಭಾಗವತದಲ್ಲಿ 12 ಸ್ಕಂದಗಳಿವೆ ಅಥವಾ 10 ವಿಷಯಗಳಿವೆ. ಆ 10 ವಿಷಯಗಳಲ್ಲಿ ಬೇರೆ 9 ವಿಷಯಗಳು ಕೂಡ 10ನೇ ವಿಷಯವಾಗಿರ್ತಕ್ಕಂತಹ ಕೃಷ್ಣ ಎಂಬಂತಹ ವಿಷಯವನ್ನ ಎಲ್ಲರಿಗೆ ತೋರಿಸುವುದಕ್ಕಾಗಿಯೇ ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ. ಕೃಷ್ಣನ ಮೇಲೆ ಆ 9 ವಿಷಯಗಳು ಕೂಡ ತಮ್ಮ ತಮ್ಮ ಪ್ರಕಾಶವನ್ನ ಬೀರ್ತಾ ಇದೆ. ಸೊ ಅದು ಸಂಕ್ಷಿಪ್ತದಲ್ಲಿ, ಅತಿ ಸಂಕ್ಷೇಪದಲ್ಲಿ ಷಟ್ ಸಂದರ್ಭ. ಅದೊಂದನ್ನೇ ಅಧ್ಯಯನ ಮಾಡೋದಕ್ಕೆ ಸಂಪೂರ್ಣ ಜೀವನ ಬೇಕಾಗತ್ತೆ, ಅದು ಸಾಕಾಗದೇ ಇರ್ಬೋದು ಅಲ್ವೇ. ನಂತರ ಪ್ರಕರಣಾತ್ಮಕ ಗ್ರಂಥಗಳಲ್ಲಿ ಬೇರೆ 12 ಗ್ರಂಥಗಳನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಗೌಡಿಯ ವೈಷ್ಣವರಲ್ಲಿ ಒಂದು ಸರಿಯಾದಂತಹ ಅಥವಾ ವ್ಯವಸ್ಥಿತವಾದಂತಹ ಅರ್ಚನೆಯ ಒಂದು ಪದ್ಧತಿ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆದರೆ ನಮ್ಮ ಆಚಾರ್ಯರೆಲ್ಲರೂ ಅದನ್ನ ಕೊಟ್ಟಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ಅದು ಇನ್ನೂ ಹೊರಗೆ ಬಂದಿಲ್ಲ ಅಂತ ಅರ್ಥ ಅಷ್ಟೇನೆ. ರಾಧಾಕೃಷ್ಣ ಅರ್ಚನಾ ದೀಪಿಕಾ, ರಾಧಾಕೃಷ್ಣ ಅರ್ಚನಾ ಚಂದ್ರಿಕಾ, ಈ ರೀತಿ 2 ಗ್ರಂಥಗಳಲ್ಲಿ ಇದು ಕೂಡ ವಿಷಯಾಧಾರಿತವಾದಂಥ ಗ್ರಂಥ, ಅದರಿಂದ ಪ್ರಕರಣಾತ್ಮಕ ಗ್ರಂಥ. ಇದೆರಡರಲ್ಲಿ ಜೀವ ಗೋಸ್ವಾಮಿ ಅವರು ಹೇಗೆ ರಾಧಾಕೃಷ್ಣರ ಅರ್ಚನೆಯನ್ನ ಪಾಂಚರಾತ್ರಿಕ ಆಗಮದ ಪ್ರಕಾರ ನಾವು ಮಾಡಬೇಕು ಅಲ್ವಾ. ಹೇಗೆ ನಾವು ಲಕ್ಷ್ಮೀನಾರಾಯಣರ ಆರಾಧನೆಯನ್ನ ನೋಡ್ತೀವಿ, ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಉಡುಪಿ ಕೃಷ್ಣರ ಅರ್ಚನೆಯನ್ನ ನಾವು ನೋಡ್ತೀವಿ, ಅದು ಕೂಡ ಪಂಚರಾತ್ರದ ಮೇಲೆ ಆಧಾರಿತವಾಗಿರ್ತಕ್ಕಂತಹದ್ದು. ಅದೇ ಪಾಂಚರಾತ್ರ ಆಗಮದ ಮೂಲಕ ಹೇಗೆ ರಾಧಾಕೃಷ್ಣರ ಅರ್ಚನೆಯನ್ನ ಗೌಡಿಯ ಸಂಪ್ರದಾಯದಲ್ಲಿ ನಾವು ಮಾಡಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಇದು ಮೊದಲನೇ ವಿಭಾಗ, ಪ್ರಕರಣಾತ್ಮಕ ಗ್ರಂಥ. 3 ಅದ್ಭುತವಾದಂತಹ ಗ್ರಂಥಗಳು. ಅದರಲ್ಲೂ ಮೊದಲನೇದು ಷಟ್ ಸಂದರ್ಭ ಅನ್ನೋದು ಅತಿ ಮುಖ್ಯವಾದಂತಹ ಗ್ರಂಥ. ಎರಡನೇದು ನಾನು ಹೇಳಿದಾಗೆ ವ್ಯಾಖ್ಯಾನಾತ್ಮಕ, ಅಂದ್ರೆ ಪೂರ್ವಾಚಾರ್ಯರು ಯಾವ ಯಾವ ಗ್ರಂಥಗಳನ್ನ ಆಗ್ಲೇ ಬರೆದಿದ್ರು ಅದರ ಮೇಲೆ ಜೀವ ಗೋಸ್ವಾಮಿಯವರು ಬರೆದಿರುವಂತಹ ವ್ಯಾಖ್ಯಾನಗಳು ಅಲ್ವೇ. ಸೊ ಮೊದಲನೇದು ಕ್ರಮ ಸಂದರ್ಭ ಅನ್ನೋದು ಜೀವ ಗೋಸ್ವಾಮಿಯವರ ಭಾಗವತದ ಮೇಲಿನ ವ್ಯಾಖ್ಯಾನ. ಭಾಗವತದ ಮೇಲೆ ಸುಮಾರು 15ರಿಂದ 20 ವ್ಯಾಖ್ಯಾನಗಳು ಬಂದಿದೆ. ಬೇರೆ ಯಾವ ಗ್ರಂಥಕ್ಕೂ ಇಷ್ಟು ವ್ಯಾಖ್ಯಾನಗಳು ಬಂದಿಲ್ಲ. ಭಾಗವತದ ಮೇಲೆ ಇರುವಷ್ಟು ವ್ಯಾಖ್ಯಾನಗಳು ಬೇರೆ ಯಾವುದೇ ವೈದಿಕ ಸಾಹಿತ್ಯಕ್ಕೆ ಬಂದಿಲ್ಲ. ಅದು ರಾಮಾಯಣವಾಗಿರಬಹುದು, ಮಹಾಭಾರತವಾಗಿರಬಹುದು, ವಿಷ್ಣು ಪುರಾಣವಾಗಿರಬಹುದು, ಯಾವುದೇ ಗ್ರಂಥದ ಮೇಲೆ ಇಷ್ಟು ವ್ಯಾಖ್ಯಾನಗಳು ಖಂಡಿತವಾಗ್ಲೂ ಬಂದಿಲ್ಲ ಅಲ್ವೇ. ಎಲ್ಲೋಯ್ತಿದು? ಒಂದು ನಿಮಿಷ, ಇಲ್ಲೇ ಇದೀನಲ್ಲ. ಸೊ ಭಾಗವತದ ಮೇಲೆ ಇರುವಷ್ಟು ವ್ಯಾಖ್ಯಾನಗಳು ಬೇರೆ ಯಾವುದೇ ಗ್ರಂಥಕ್ಕೆ ಬಂದಿಲ್ಲ. ಆದ್ರಿಂದ ಎಲ್ಲ ಬೇರೆ ಬೇರೆ ಆಚಾರ್ಯರ ಪೈಕಿ ಜೀವ ಗೋಸ್ವಾಮಿಯವರು ಕೂಡ ತಮ್ಮ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ ಕ್ರಮ ಸಂದರ್ಭ. ಕ್ರಮ ಅಂತ ಹೇಳಿದ್ರೆ ಅನುಕ್ರಮದಲ್ಲಿ ಅವರು ಭಾಗವತದ ಮೇಲೆ ಅವರು ಬರೆದಿರುವಂತಹ ಗ್ರಂಥ. ಏಕೆಂದ್ರೆ ನೋಡಿ, ಏನಕ್ಕೆ ಕ್ರಮ ಸಂದರ್ಭ ಅಂತ ಹೆಸರು ಕೊಟ್ಟಿದ್ದಾರೆ? ಇದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡಿದೀವಲ್ಲ ಷಟ್ ಸಂದರ್ಭ, ಇದು ಅನುಕ್ರಮದಲ್ಲಿ ಇರುವಂತಹ ಗ್ರಂಥ ಅಲ್ಲ. ಅಂದ್ರೆ ಭಾಗವತದ ಯಾವ ಯಾವ ಮುಖ್ಯವಾದ ವಿಷಯಗಳಿದೆ ಅದನ್ನ ತಗೊಂಡು ಥೀಮ್ಯಾಟಿಕ್ ಅಂದ್ರೆ ವಿಷಯಾಧಾರಿತವಾಗಿ ಬರೆದಿರುವಂತಹದ್ದು. ಆದ್ರೆ ಈ ಕ್ರಮ ಸಂದರ್ಭದಲ್ಲಿ ಭಾಗವತದ ಮೊದಲನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಎರಡನೇದು ದಿಗ್ದರ್ಶಿನಿ ಟೀಕಾ, ಬ್ರಹ್ಮ ಸಂಹಿತೆ ಮೇಲೆ ಅವರು ಬರೆದಿರುವಂತಹ ವ್ಯಾಖ್ಯಾನ. ಅವರ ದೊಡ್ಡಪ್ಪರಾದಂತಹ ರೂಪ ಗೋಸ್ವಾಮಿ ಅವರು ಯಾವ ಗ್ರಂಥವನ್ನ ಮಹಾನ್ ಗ್ರಂಥ ಅಂತ ನಾವು ಈಗ ತಾನೇ ಚರ್ಚೆ ಮಾಡಿದ್ವಿ, ಭಕ್ತಿರಸಾಮೃತ ಸಿಂಧು, ಅದರ ಮೇಲೆ ಅದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಸಾಮಾನ್ಯರು ಅಂತ ಹೇಳಿ ದುರ್ಗಮ ಸಂಗಮನಿ. ದುರ್ಗಮ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ, ಸಂಗಮ ಅಂತ ಹೇಳಿದ್ರೆ, ಸಂಗಮನಿ ಅಂತ ಹೇಳಿದ್ರೆ ಕಷ್ಟದ ಅರ್ಥಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ದಾರಿದೀಪವನ್ನ ಹಾಕೊಟ್ಟಿದ್ದಾರೆ ಈ ಗ್ರಂಥದ ವ್ಯಾಖ್ಯಾನದಲ್ಲಿ. ದುರ್ಗಮ ಸಂಗಮನಿ ಅಂತ ಆ ವ್ಯಾಖ್ಯಾನಕ್ಕೆ ಹೆಸರು. ಮತ್ತೆ ಇನ್ನೊಂದು ಗ್ರಂಥವನ್ನ ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ, ಉಜ್ವಲ ನೀಲಮಣಿ. ಭಕ್ತಿರಸಾಮೃತ ಸಿಂಧುವಿನಲ್ಲಿ 12 ರಸಗಳು, 5 ಮುಖ್ಯ ರಸ ಮತ್ತೆ 7 ಗೌಣ ರಸಗಳನ್ನ ಬಹಳ ಸೊಗಸಾಗಿ ಅವರು ವಿವರಿಸ್ತಾರೆ. ಮತ್ತೆ ಭಕ್ತಿ ತತ್ವವನ್ನ
ಆರಂಭದಲ್ಲಿ ಪೂರ್ವ ಭಾಗದಲ್ಲಿ ವಿವರಿಸ್ತಾರೆ. ಆದರೆ ಉಜ್ವಲ ನೀಲಮಣಿಯಲ್ಲಿ ಕೇವಲ ಮಾಧುರ್ಯ ರಸವನ್ನ ಬಹಳ ಸುದೀರ್ಘವಾಗಿ ವಿವರಿಸ್ತಾರೆ. ಅದರ ಮೇಲೆ ಒಂದು ವ್ಯಾಖ್ಯಾನವನ್ನ ಜೀವಗೋಸ್ವಾಮಿಯವರು ಬರೆದಿದ್ದಾರೆ, ಲೋಚನ ರೋಚನಿ ಅಲ್ವಾ. ನೀವು ನೋಡಿ, ಹೆಸರು ಕೂಡ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಲ್ವಾ. ಸೊ ಮುಂದೆ ಗೋಪಾಲತಾಪನಿ ಉಪನಿಷತ್, ಇದು ಗೌಡಿಯ ವೈಷ್ಣವರಿಗೆ ಬಹಳ ಮುಖ್ಯವಾದಂತಹ ಉಪನಿಷತ್ತು. ಪ್ರತಿಯೊಂದು ಸಂಪ್ರದಾಯದಲ್ಲೂ ಯಾವ ಉಪನಿಷತ್ತುಗಳಿಂದ ಅವರ ಸಿದ್ಧಾಂತ ಸ್ಥಾಪಿತವಾಗತ್ತೆ ಅಂತ ಉಪನಿಷತ್ತು ಬಹಳ ಮುಖ್ಯ ಅಂತ ಪರಿಗಣಿಸಲಾಗ್ತದೆ ಅಲ್ವೇ. ಅದರಿಂದ ಗೌಡಿಯ ಸಂಪ್ರದಾಯದಲ್ಲಿ ಕೃಷ್ಣನೇ ಪರಮತತ್ವ ಅನ್ನೋದನ್ನ ತೋರಿಸುವಂತಹ ಉಪನಿಷತ್ತು ಗೋಪಾಲತಾಪನಿ ಉಪನಿಷತ್. ಅದರ ಮೇಲೆ ಸುಖಬೋಧಿನಿ ಎಂಬಂತಹ ವ್ಯಾಖ್ಯಾನವನ್ನ ಜೀವಗೋಸ್ವಾಮಿಯವರು ಬರೆದಿದ್ದಾರೆ. ಮತ್ತೆ ಗಾಯತ್ರಿ ವ್ಯಾಖ್ಯಾ ವಿವೃತಿ, ಗೌಡಿಯ ವೈಷ್ಣವರು ಕೇವಲ ಬ್ರಹ್ಮ ಗಾಯತ್ರಿ ಮಾತ್ರ ಅಲ್ಲ, ಇತರ ಗಾಯತ್ರಿ ಮಂತ್ರ ಜಪವನ್ನ ಕೂಡ ಮಾಡ್ತಾರೆ. ಅದರ ವ್ಯಾಖ್ಯಾನವನ್ನ ಬಹಳ ಚೆನ್ನಾಗಿ ಗಾಯತ್ರಿ ವ್ಯಾಖ್ಯಾ ವಿವೃತಿ ಅಂತ ಬರೆದಿದ್ದಾರೆ. ಲಘು ವೈಷ್ಣವ ತೋಷಣಿ, ಇದು ಬಹಳ ಮುಖ್ಯವಾದಂತಹ ಗ್ರಂಥ. ಏಕೆಂದ್ರೆ ಸನಾತನ ಗೋಸ್ವಾಮಿಯವರು ಬೃಹದ್ ವೈಷ್ಣವ ತೋಷಣಿ ಎಂಬಂತಹ ದಶಮ ಸ್ಕಂದ ಏನಿದೆ, ಭಾಗವತದ ದಶಮ ಸ್ಕಂದದ ಮೇಲೆ ಬರೆದಿರುವಂತಹ ಗ್ರಂಥ, ಬರೆದಿರುವಂತಹ ವ್ಯಾಖ್ಯಾನ ಅದು ಬೃಹದ್ ವೈಷ್ಣವ ತೋಷಣಿ ಅಂತ ಸನಾತನ ಗೋಸ್ವಾಮಿಯವರು ಬರೆದಿದ್ದು. ಆ ಬೃಹದ್ ವೈಷ್ಣವ ತೋಷಣಿಯನ್ನ ಮತ್ತಷ್ಟು ಚೆನ್ನಾಗಿ ಜನಸಾಮಾನ್ಯರಿಗೆ ಬೋಧಿಸಬೇಕು ಅಂತ ಹೇಳಿ ಲಘು ವೈಷ್ಣವ ತೋಷಣಿ ಅಂದ್ರೆ ಇದು ವ್ಯಾಖ್ಯಾನದ ಮೇಲೆ ವ್ಯಾಖ್ಯಾನ ಅಲ್ವೇ. ಸನಾತನ ಗೋಸ್ವಾಮಿಯವ್ರದೇನೆ ವ್ಯಾಖ್ಯಾನ ಇದು, ಅದರ ಮೇಲೆ ಮತ್ತೊಂದು ವ್ಯಾಖ್ಯಾನ ಇದು. ಷಟ್ ಸಂದರ್ಭ ಏನು ಇವರೇ ಬರೆದಿದ್ದಾರೆ ಜೀವಗೋಸ್ವಾಮಿಯವರು, ಅದು ಕೂಡ ಬೇರೆಯವ್ರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂತ ಅವರ ಗ್ರಂಥದ ಮೇಲೆ ಅವರೇ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ, ಅದಕ್ಕೆ ಸರ್ವ ಸಂವಾದಿನಿ. ಮತ್ತೆ ಪದ್ಮ ಪುರಾಣದಲ್ಲಿ ಯೋಗ ಸೂತ್ರಗಳೇನಿದೆ ಅದರ ಆಧಾರದ ಮೇಲೇನೆ ಪತಂಜಲಿ ಮಹರ್ಷಿಗಳು ಕೂಡ ತಮ್ಮ ಯೋಗ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಯೋಗ ಸೂತ್ರದ ಸಾರವನ್ನು ವಿವರಿಸುತ್ತಾ ಯೋಗ ಸಾರ ಸ್ತೋತ್ರ ಟೀಕಾ ಅಂತ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮತ್ತೆ ಕೊನೆದೆರಡು ಬಹಳ ಮುಖ್ಯ. ಕೃಷ್ಣನ ಪಾದದ ಮೇಲೆ ಯಾವ ಯಾವ ಚಿಹ್ನೆಗಳಿದೆ, ಇದನ್ನು ನಾವು ಯಾವಾಗಲೂ ಬೇರೆ ಸಮಯದಲ್ಲಿ ನಾವು ಚರ್ಚೆ ಮಾಡ್ಬೋದು. ಬಹಳ ಮುಖ್ಯವಾದಂತಹ ಚಿಹ್ನೆಗಳು, ಒಂದೊಂದು ಚಿಹ್ನೆಗೂ ಬಹಳ ಸೊಗಸಾದಂತಹ ಅರ್ಥ ಇದೆ. ಅದನ್ನ ವಿವರಿಸ್ತಾ, ಅದು ಕೂಡ ಪದ್ಮ ಪುರಾಣದಲ್ಲಿ ವಿವರಿತವಾಗಿದೆ. ಅದನ್ನ ವಿವರಿಸ್ತಾ ಕೃಷ್ಣ ಪಾದ ಪದ್ಮ ಚಿಹ್ನ, ಕೃಷ್ಣನ ಪಾದದ ಮೇಲೆ ಯಾವ ಚಿಹ್ನೆಗಳಿದೆ ಅದನ್ನ ಬಹಳ ಸೊಗಸಾಗಿ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ರಾಧಿಕಾ ಕರಪದ ಸ್ಥಿತ ಚಿಹ್ನ, ಶ್ರೀಮತಿ ರಾಧಾರಾಣಿಯ ಕರ ಅಂತ ಹೇಳಿದ್ರೆ ಕೈ, ಪದ ಅಂತ ಹೇಳಿದ್ರೆ ಪಾದ, ಕೈ ಮತ್ತೆ ಕಾಲಿನ ಮೇಲೆ ಯಾವ ಯಾವ ಚಿಹ್ನೆಗಳಿದೆ ಅದನ್ನು ವಿವರಿಸ್ತಾ ಬರೆದಿರುವಂತಹ ಗ್ರಂಥ. ಇವಾಗ ಮೂರನೇ ವಿಭಾಗ ವ್ಯಾಕರಣಾತ್ಮಕ, ಇದು ಕೂಡ ಬಹಳ ಮುಖ್ಯ. ಅದರಲ್ಲಿ ಮೊದಲನೇದು ಹರಿನಾಮಾಮೃತ ವ್ಯಾಕರಣ. ನೋಡಿ, ವ್ಯಾಕರಣ ಸಾಮಾನ್ಯವಾಗಿ ಬಹಳ ಬೋರಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಏಕೆಂದ್ರೆ ಎಲ್ಲ ನಿಯಮಗಳ ಮಾತ್ರ ಇರುವಂತಹದ್ದು. ಯಾವ ಭಾಷೆ ಆದರೂ ಸರಿನೇ, ಕನ್ನಡನೂ ಅಷ್ಟೇ. ನಾವು ಸ್ಕೂಲ್ನಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಅಥವಾ ಇಂಗ್ಲಿಷ್ ಗ್ರಾಮರ್ ಓದ್ತಾ ಇರಬೇಕಾದ್ರೆ ನಮಗೆ ಒಂದು ನೆನಪಿದೆ ಅಲ್ವಾ, ಅದು ಬಹಳ ಬೋರಿಂಗ್ ಸಬ್ಜೆಕ್ಟ್. ಅದು ನಮಗೆ ಅಷ್ಟೊಂದು ನೀರಸವಾದಂತಹ ವಿಷಯ ಅದು, ಅದರಲ್ಲಿ ರಸ ಇರೋದಿಲ್ಲ ಸಾಮಾನ್ಯವಾಗಿ. ಇವಾಗ ಸಂಸ್ಕೃತ ವ್ಯಾಕರಣ ಕೂಡ ಅದೇ ರೀತಿಯಲ್ಲಿ. ಪಾಣಿನಿಯ ವ್ಯಾಕರಣ, ನಾನು ಎಷ್ಟೊಂದು ವ್ಯಾಕರಣವನ್ನು ಓದಿದ್ದೀನಿ, ಅಂದ್ರೆ ಒಂದು ಹಂತಕ್ಕೆ ಓದಿದ್ದೀನಿ. ಆದ್ರೆ ನನಗೆ ಏನು ಓದ್ತೀನೋ ಅದು ಮಾರನೇ ದಿವಸ ನೆನಪೇ ಇರೋದಿಲ್ಲ. ಯಾಕಂದ್ರೆ ಒಂದು ನಿಯಮ ಆದ್ಮೇಲೆ ಇನ್ನೊಂದು ನಿಯಮ, ಉತ್ಸರ್ಗ ಮತ್ತೆ ಅಪವಾದ, ಎಲ್ಲಾ ವ್ಯಾಕರಣ ಕೂಡ ಇದೇ ಪದ್ಧತಿಯಲ್ಲಿ ಇರುವಂತದ್ದು. ಉತ್ಸರ್ಗ ಅಂತ ಹೇಳಿದ್ರೆ ಜನರಲ್ ರೂಲ್, ಆಮೇಲೆ ಅಪವಾದ ಅಂತ ಹೇಳಿದ್ರೆ ಎಕ್ಸೆಪ್ಷನ್. ಅಲ್ಲೇ ಪಾಣಿನಿಯ ವ್ಯಾಕರಣ ಅಂದ್ರೆ ಇಷ್ಟೇನೆ, ಒಂದು ಜನರಲ್ ರೂಲ್ ಹೇಳೋದು, ಅದಕ್ಕೆ ಎಕ್ಸೆಪ್ಷನ್ ಹೇಳೋದು, ಮತ್ತೆ ಮುಂದಿನ ಉತ್ಸರ್ಗ ಹೇಳೋದು, ಅದಕ್ಕೆ ಅಪವಾದವನ್ನು ಹೇಳುವುದು. ಅದನ್ನ ಎಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಬಹಳ ಕಷ್ಟ. ಆದ್ರಿಂದಲೇ ಚಿಕ್ಕ ವಯಸ್ಸಿನಲ್ಲಿ ನೀವು ಕಲಿದೆ ಹೋದ್ರೆ, ಅದಾದ್ಮೇಲೆ ನೀವು ಕಲಿಯೋದಕ್ಕೆ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ, ಆದ್ರೆ ನೆನಪಿನಲ್ಲಿ ಇರೋದಿಲ್ಲ. ನನಗೆ ಹಾಗೇನೆ ಇವಾಗ ಅಲ್ವೇ, ಚಿಕ್ಕ ವಯಸ್ಸಿನಲ್ಲಿ ಯಾವುದು ಸಂಸ್ಕೃತ ವ್ಯಾಕರಣ ಕಲೀಲಿಲ್ಲ, ಇವಾಗ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಆದ್ರೆ ಬಹಳ ಅನುಕೂಲ ಆಗತ್ತೆ ಅದರಿಂದ, ಆದ್ರೆ ಏನು ಸರಿಯಾಗಿ ನೆನಪಿನಲ್ಲಿ ಉಳಿಯೋದಿಲ್ಲ ಅಲ್ವೇ. ಅದರಿಂದ ಅದು ನೀರಸವಾದಂತ ಒಂದು ವಿಷಯ ಅದು. ಆದ್ರೆ ಆ ನೀರಸವಾದಂತ ವಿಷಯವನ್ನ ರಸಭರಿತವಾಗಿ ಮಾಡಿದ್ದಾರೆ ಜೀವಗೋಸ್ವಾಮಿಯವರು. ಹೇಗೆ ಅಂತ ಹೇಳಿದ್ರೆ ಹರಿನಾಮಾಮೃತ ವ್ಯಾಕರಣ. ಇದನ್ನೆಲ್ಲ ವಿವರಿಸ್ಬೋದು ನಾನು, ಆದ್ರೆ ಇವಾಗ ಸಮಯ ಇಲ್ಲ ಇಲ್ಲಿ. ಅದು ಯಾರಿಗೆ ಆಸಕ್ತಿ ಇದೆಯೋ ಅದು ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ಒಂದೊಂದು ನಿಯಮ ಕೂಡ ಏನಿದೆ, ಪಾಣಿನಿಯ ನಿಯಮ ಏನಿದೆ, ಅದಕ್ಕೆ ಅದರಲ್ಲಿ ಕೃಷ್ಣನನ್ನ ತುಂಬಿದ್ದಾರೆ ಅಲ್ವೇ. ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಅದು ಏನಂದ್ರೆ ಕೃಷ್ಣನನ್ನ ತುಂಬಾದ ಮೇಲೆ ಅದರಲ್ಲಿ ಅದು ರಸಭರಿತವಾಗತ್ತೆ ಅಲ್ವಾ. ಸೊ ಇವಾಗ ದೀರ್ಘ ಸ್ವರ ಏನಿದೆ ಅಥವಾ ಹ್ರಸ್ವ ಸ್ವರ ಏನಿದೆ, ಅದನ್ನ ಹ್ರಸ್ವ
ಸ್ವರವನ್ನ ವಾಮನನಿಗೆ ಹೋಲಿಸ್ತಾರೆ. ಯಾವಾಗ? ಇನ್ನು ವಾಮನನಾಗಿದ್ದಾಗ. ಮತ್ತೆ ದೀರ್ಘ ಸ್ವರವನ್ನ ತ್ರಿವಿಕ್ರಮನಿಗೆ ಹೋಲಿಸ್ತಾರೆ. ದೀರ್ಘೋ ತ್ರಿವಿಕ್ರಮ ಹ್ರಸ್ವೋ ವಾಮನಃ. ಇದು ಒಂದು ಈ ಹರಿನಾಮಾಮೃತ ವ್ಯಾಕರಣದ ಒಂದು ಸೂತ್ರ. ಅವಾಗ ತಕ್ಷಣ ಹ್ರಸ್ವ ಅಂದ ಕೂಡಲೇ ನಮಗೆ ವಾಮನ, ಪುಟ್ಟ ವಾಮನ, ಡ್ವಾರ್ಫ್ ವಾಮನ ನೆನಪಾಗ್ತಾನೆ. ದೀರ್ಘ ಅಂದ ಕೂಡಲೇ ತ್ರಿವಿಕ್ರಮ ಅಲ್ವಾ? ಆ ರೀತಿ ಬಹಳ ರಸಭರಿತವಾಗಿ ಮಾಡಿದ್ದಾರೆ. ಇದು ಅದ್ವಿತೀಯವಾದಂತಹದ್ದು. ಬೇರೆ ಯಾವುದೇ ಆಚಾರ್ಯರ, ಸಂಪ್ರದಾಯದ ಆಚಾರ್ಯರು ಇದನ್ನು ಮಾಡಿಲ್ಲ. ಖಂಡಿತವಾಗ್ಲೂ ಹರಿನಾಮಾಮೃತ ವ್ಯಾಕರಣದ ತರಹ ಒಂದು ಸಪರೇಟ್ ವ್ಯಾಕರಣವನ್ನೇ ಕೊಟ್ಟಿರುವಂತವ್ರು ಖಂಡಿತವಾಗ್ಲೂ ಜೀವ ಗೋಸ್ವಾಮಿಯವರು. ನಂತರ ಸೂತ್ರ ಮಾಲಿಕ, ಯಾವ ಯಾವ ಸೂತ್ರಗಳನ್ನ ಅವರು ಹರಿನಾಮಾಮೃತ ವ್ಯಾಕರಣದಲ್ಲಿ ವಿವರಿಸಿದ್ದಾರೆ ಅದೆಲ್ಲದರ ಸೂಚಿಕೆ, ಒಂದು ಲಿಸ್ಟ್ ತರಹ ಸೂತ್ರ ಮಾಲಿಕೆ ಅಂತ ಕೊಟ್ಟಿದ್ದಾರೆ. ಧಾತು ಸಂಗ್ರಹ, ಪಾಣಿನಿಯ ವ್ಯಾಕರಣದಲ್ಲಿ 4,000 ಸೂತ್ರಗಳಿದೆ. ಅದರಲ್ಲಿ 2,000 ಸೂತ್ರಗಳು ಕೇವಲ ಅದರಲ್ಲಿ ಅನೇಕ ಸೂತ್ರಗಳು ಕೇವಲ 2,000 ಧಾತುಗಳನ್ನು ವಿವರಿಸೋದಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಧಾತು ಅನ್ನೋದು ಒಂದು ಶಬ್ದದ ಮೂಲ ರೂಪ, ಒಂದು ಕ್ರಿಯಾಪದದ ಮೂಲ ರೂಪ. ಅದು ಬಹಳ ಮುಖ್ಯ. ಅದೇ ಸಂಸ್ಕೃತವನ್ನ ಬೇರೆ ಭಾಷೆಗಳಿಗಿಂತ ಭಿನ್ನವಾಗಿ ಮಾಡುವಂತಹದ್ದು. ಸಂಸ್ಕೃತದಲ್ಲಿ ಎಲ್ಲಾ ಶಬ್ದಗಳಿಗೂ ನೀವು ಒಂದು ಮೂಲ ರೂಪವನ್ನು ಹುಡುಕಬಹುದು. ಇವಾಗ ಇಂಗ್ಲಿಷ್ನಲ್ಲಿ ಒಬ್ಬನ ಹೆಸರು ಜಾನ್, ಏನಕ್ಕೆ ಜಾನ್ ಅಂತ ಹೇಳಿದ್ರೆ ಏನು ಅರ್ಥ, ಏನು ಅದಕ್ಕೆ ವಿವರ ಇಲ್ಲ, ಅದಕ್ಕೆ ಕಾರಣ ಇಲ್ಲ ಅಲ್ವೇ? ಅದರಿಂದ ಇಂಗ್ಲಿಷ್ನಲ್ಲಿ ಬೇರೆ ಶಬ್ದ, ಬೇರೆ ಭಾಷೆಗಳಲ್ಲಿ ಆ ರೀತಿ ನಾವು ಮಾಡೋದಕ್ಕಾಗೋದಿಲ್ಲ. ಆದರೆ ಸಂಸ್ಕೃತದಲ್ಲಿ ಇವಾಗ ರಾಮ ಅಂತ ಏನು? ರಮ ಧಾತು. ರಮ ಅಂತ ಹೇಳಿದ್ರೆ ರಮಯತಿ, ಅಂದ್ರೆ ಇತರರಿಗೆ ಸಂತೋಷವನ್ನು ನೀಡುವಂತವನು. ಅದೇ ರೀತಿ ಕೃಷ್ಣ ಅಂದ್ರೆ ಕರ್ಷತಿ. ಕರ್ಷತಿ ಅಂತ ಹೇಳಿದ್ರೆ ಎಲ್ಲರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತವನು, ಆಕರ್ಷಿಸಿಕೊಳ್ಳುವಂತವನು ಅಲ್ವೇ? ಅದು ಧಾತುವಿನ ಮುಖ್ಯವಾದಂತಹ ಸ್ಥಾನ. ಆ ಎಲ್ಲಾ ಧಾತುಗಳ ಸಂಗ್ರಹವನ್ನ ಮಾಡಿ ಅದರ ಸೂಚಿಕೆಯನ್ನು ಕೊಟ್ಟಿದ್ದಾರೆ. ರಸಾಮೃತ ಶೇಷ ಅನ್ನೋದು ಮತ್ತೊಂದು ಬಹಳ ಮುಖ್ಯವಾದಂತಹ ಗ್ರಂಥ. ರಸ ಅಂತ ಹೇಳಿದ್ರೆ ಕಾಂಪೋಸಿಷನ್, ಅಂದರೆ ಶ್ಲೋಕಗಳನ್ನ ಬರೆಯುವಂತಹ ರೀತಿ ಯಾವ ವಿಧಾನದಲ್ಲಿರಬೇಕು. ಮತ್ತೊಂದು ಸಾಹಿತ್ಯ ದರ್ಪಣ ಅಂತ ಒಂದು ಗ್ರಂಥ ಇತ್ತು ವಿಶ್ವನಾಥರದು, ಅದರ ಆಧಾರದ ಮೇಲೆ ಬರೆದಿರುವಂತಹ ಗ್ರಂಥ. ಸಮಯವಾಗ್ತದೆ, ಅದರಿಂದ ಇನ್ನು 2 ನಿಮಿಷದಲ್ಲಿ ನಿಲ್ಲಿಸ್ಬಿಡ್ತೀನಿ. ಕೊನೆಯ ವಿಭಾಗ ಏನಿದೆ ಇದು ಕಾವ್ಯಾತ್ಮಕ ಗ್ರಂಥಗಳು. ಇದು ಕೂಡ ಬಹಳ ಮುಖ್ಯವಾದಂತಹ ವಿಭಾಗ. ಏಕೆಂದ್ರೆ ಒಬ್ಬ ಲೇಖಕನ ಪ್ರೌಢಿಮೆ ಏನಿದೆ ಅದು ಸಂಪೂರ್ಣವಾಗಿ ವ್ಯಕ್ತವಾಗುವುದು ಅವನು ಬರೆಯುವಂತಹ ಕವಿತೆಯಲ್ಲಿ ಅಲ್ವಾ? ಅವನು ಕವಿತೆಯನ್ನು ಬರೆಯುವವರೆಗೆ ಅವನ ಸಂಪೂರ್ಣವಾದಂತಹ ಪ್ರತಿಭೆ ಏನಿದೆ ಆ ಪ್ರತಿಭೆ ಅದು ವ್ಯಕ್ತವಾಗೋದಿಲ್ಲ. ಅದರಿಂದ ನಮ್ಮ ಎಲ್ಲ ಆಚಾರ್ಯರನ್ನು ನಾವು ನೋಡ್ತೀವಿ. ರೂಪ ಗೋಸ್ವಾಮಿಗಳೇ ಅನೇಕ ಕಾವ್ಯಗಳನ್ನು ಬರೆದಿದ್ದಾರೆ. ಇದು ವಿದಗ್ಧ ಮಾಧವ, ಲಲಿತ ಮಾಧವ, ಮತ್ತೆ ಹಂಸದೂತ, ಈ ರೀತಿಯಾದಂತಹ ಕಾವ್ಯಗಳನ್ನು ಬರೆದಿದ್ದಾರೆ. ಜೀವ ಗೋಸ್ವಾಮಿ ಅವರು ನೋಡಿ ಯಾವ್ಯಾವ ಕಾವ್ಯಗಳನ್ನು ಬರೆದಿದ್ದಾರೆ. ಮೊದಲನೇದು ಮಾಧವ ಮಹೋತ್ಸವ. ಮಾಧವನ ಮಹೋತ್ಸವ. ಈ ಕಾವ್ಯ ಇರೋದು ಕೇವಲ ಕೃಷ್ಣ ಹೇಗೆ ಶ್ರೀಮತಿ ರಾಧಾರಾಣಿಯನ್ನ ವೃಂದಾವನದ ರಾಣಿಯಾಗಿ ಅವನು ಘೋಷಿಸ್ತಾನೆ, ಮತ್ತೆ ವೃಂದಾವನದ ರಾಣಿಯಾಗಿ ಅವನು ನೇಮಕ ಮಾಡ್ತಾನೆ. ಇದೆಲ್ಲ ಭಾಗವತದಲ್ಲಿ ನಮ್ಗೆ ಸಿಗೋದಿಲ್ಲ ಅಲ್ವೇ? ಇದೆಲ್ಲ ಆಚಾರ್ಯರಿಗೆ ಇದು ಲೀಲಾ ಸ್ಫೂರ್ತಿಯಂತೆ ಅದು ಅದು ಅವರಿಗೆ ಪ್ರಕಾಶವಾಗತ್ತೆ. ಅದನ್ನ ಅವರು ತಮ್ಮ ಲೇಖನಗಳ ಮೂಲಕ ಅದು ನಮಗೆ ಕೊಡ್ತಾರೆ. ಸೊ ಇದು ಬಹಳ ಮುಖ್ಯವಾದಂತು. ಆದರೆ ನಮ್ಮಂಥವ್ರಿಗೆ ಓದೋದಕ್ಕೆ ಇದು ಅಲ್ಲ, ಪ್ರಗತಿಶೀಲ ಭಕ್ತರು ಓದ್ತಾರೆ. ಗೋಪಾಲ ವಿರುದಾವಲಿ. ಗೋಪಾಲ ವಿರುಡಾವಲಿ ಅಂತ ಹೇಳಿದ್ರೆ ಅವನ ಹೊಗಳಿಕೆ, ಮಹಿಮೆ, ಮಹಿಮೆಯ ಗುಣಗಾನ. ಅದರಿಂದ ಕೃಷ್ಣನ ಅತ್ಯುನ್ನತ ಸ್ಥಾನವನ್ನ ಹೊಗಳಿ ಬರೆದಿರುವಂತಹ 38 ಶ್ಲೋಕಗಳು ಇರುವಂತಹ ಒಂದು ಕಾವ್ಯ ಇದು. ಮತ್ತೆ ಗೋಪಾಲ ಚಂಪು, ಇದು ಅತಿ ಮುಖ್ಯವಾದಂತಹ ಕಾವ್ಯ. ನೋಡಿ, ಒಂದೊಂದು ವಿಭಾಗದಲ್ಲೂ ಒಂದೊಂದು ಅತಿ ಮುಖ್ಯವಾದಂತಹ ಗ್ರಂಥ ಇದೆ. ಪ್ರಕರಣಾತ್ಮಕ ವಿಭಾಗದಲ್ಲಿ ಷಟ್ ಸಂದರ್ಭ, ವ್ಯಾಖ್ಯಾನಾತ್ಮಕ ಗ್ರಂಥಗಳಲ್ಲಿ 3ನೇದು ದುರ್ಗಮ ಸಂಗಮನಿ, ಭಕ್ತಿರಸಾಮೃತ ಸಿಂಧುವಿನ ಮೇಲೆ ಬರೆದಿರುವಂತಹದ್ದು. ಮತ್ತೆ ವ್ಯಾಕರಣಾತ್ಮಕ ವಿಭಾಗದಲ್ಲಿ ಮೊದಲನೇದೇ ಹರಿನಾಮಾಮೃತ ವ್ಯಾಕರಣ. ಅದೇ ರೀತಿ ಕಾವ್ಯಾತ್ಮಕ ವಿಭಾಗದಲ್ಲಿ ಗೋಪಾಲ ಚಂಪು. ಚಂಪು ಅಂತ ಹೇಳಿದ್ರೆ ಪೊಯಟ್ರಿ ಮತ್ತೆ ಪ್ರೋಸ್ ಅಂತ ಹೇಳ್ತೀವಿ ನೋಡಿ ಇಂಗ್ಲಿಷ್ನಲ್ಲಿ. ಕನ್ನಡದಲ್ಲಿ ಗದ್ಯ ಮತ್ತೆ ಪದ್ಯ ಎರಡನ್ನೂ ಹೊಂದಿರುವಂತಹ ಒಂದು ಕಾವ್ಯ. ಇತಿಹಾಸದಲ್ಲೇ ನಾವು ನೋಡಿದ್ರೆ ಅತಿ ವಿರಳವಾಗಿ ಚಂಪು ಗ್ರಂಥಗಳನ್ನ ನಾವು ನೋಡ್ತೀವಿ. ಭೋಜರಾಜರು ರಾಮಾಯಣ ಚಂಪು, ಚಂಪು ರಾಮಾಯಣ ಅಂತ ಬರೆದಿದ್ದಾರೆ. ಆ ರೀತಿ ಒಂದಷ್ಟು ಗ್ರಂಥಗಳನ್ನು ಮಾತ್ರ ನಾವು ನೋಡ್ತೀವಿ. ಇದನ್ನ ಬರೆಯೋದಕ್ಕೆ ಬಹಳ ಉನ್ನತವಾದಂತಹ ಪ್ರತಿಭೆ, ಸಾಮರ್ಥ್ಯ ಮತ್ತೆ ಭಕ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇರಬೇಕು ಅಲ್ವೇ? ಆ ರೀತಿಯಾದಂತಹ ಒಂದು ಗೋಪಾಲ ಚಂಪು ಅಂತ ಬಹಳ ದೀರ್ಘವಾದಂತಹ ಗ್ರಂಥದಲ್ಲಿ ಕೃಷ್ಣನ ವೃಂದಾವನದ ಲೀಲೆಗಳು ಮತ್ತೆ ವೃಂದಾವನೇತರ ಲೀಲೆಗಳು
ಅಂತ ಹೇಳಿದ್ರೆ ಮಥುರೆ ಮತ್ತೆ ದ್ವಾರಕೆ ಅಥವಾ ಹಸ್ತಿನಾಪುರ ಎಲ್ಲ ಲೀಲೆಗಳನ್ನ ವಿವರಿಸಿದ್ದಾರೆ. ಸಂಕಲ್ಪ ಕಲ್ಪ ವೃಕ್ಷ ಅಥವಾ ಸಂಕಲ್ಪ ಕಲ್ಪ ಧ್ರುವ ಅಂತ ಒಂದೊಂದು ಗ್ರಂಥ. ಮತ್ತೆ ಕೊನೆಯದು ಭಾವಾರ್ಥ ಸೂಚಕ ಚಂಪು. ಕೃಷ್ಣ ಭಕ್ತಿಯಲ್ಲಿ ಯಾವ ಯಾವ ಭಾವನೆಗಳು ಬರುತ್ತೆ ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಳುವುದು, ಅದು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಬರುತ್ತೆ. ಅದನ್ನೇ ಕಾವ್ಯದ ರೂಪದಲ್ಲಿ ಇವರು ಬರೆದಿದ್ದಾರೆ. ಆಯ್ತಾ? ಸೊ ಈ ರೀತಿ ಅನೇಕ ಗ್ರಂಥಗಳನ್ನ ಜೀವ ಗೋಸ್ವಾಮಿಯವರು ಬರೆದಿರುವುದನ್ನು ನಾವು ಖಂಡಿತವಾಗ್ಲೂ ನಾವು ನೋಡ್ತೀವಿ. ಆಯ್ತಾ? ಸೊ ಹೇಳಿ ನಾನು ಇವತ್ತಿನ ಚರ್ಚೆಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಕ್ಷಮಿಸಿ, ನನಗೆ ಇವತ್ತು ಆ ಪ್ರಶ್ನೆಗಳನ್ನ ಬರೆಯೋದಕ್ಕೆ ನಾನು ಮರ್ತೋಯ್ತು. ಇವಾಗ ನನ್ನ ನೆನಪಿಗೆ ಬರ್ತಾ ಇದೆ. ಅದರಿಂದ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಹೇಗಿದ್ರು ಸಮಯ ಆಗಿದೆ, 8:12 ಆಗಿದೆ ಆಗ್ಲೇನೆ. ಅದರಿಂದ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಸುಮಾರು 3-4 ತಿಂಗಳಾಗಿರಬೇಕು ಶುರು ಮಾಡಿ. ನಾವಾಗಲೇ 19 ಒಟ್ಟು ಸೆಷನ್ಗಳಲ್ಲಿ ಇದನ್ನು ನಾವು ಚರ್ಚೆ ಮಾಡಿದ್ವಿ. ಯಾರ್ಯಾರು ಭಾಗವಹಿಸಿದ್ದಾರಾ, ಅದು ನಿಯಮಿತವಾಗಿ ಯಾರ್ಯಾರು ಭಾಗವಹಿಸಿದ್ದಾರಾ ಎಲ್ಲರಿಗೆ ಬಹಳ ಧನ್ಯವಾದಗಳು. ಇದಾದ್ಮೇಲೆ ಮತ್ತೆ ಯಾವ ಮುಂದೆ ಯಾವ್ದು ಮಾಡ್ತೀರಂತ ಒಂದಿಷ್ಟು ಜನ ನಾನು ಕೇಳಿದ್ರು. ಮತ್ತೆ ನೆಕ್ಸ್ಟ್ ನಾವು ಮಾಡ್ತೀವಿ. ನನ್ಗನ್ಸೋ ಹಾಗೆ ಮುಂದಿನ ಸೋಮವಾರದಿಂದ ಅಥವಾ ಅದರ ಮುಂದಿನ ಸೋಮವಾರದಿಂದ ನಾವು ಶುರು ಮಾಡ್ತೀವಿ. ಮುಂದೆ ಭಕ್ತಿರಸಾಮೃತ ಭಕ್ತಿರಸಾಮೃತ ಮಹಾರಾಜ್ ಕೊಟ್ಟಿರುವಂತಹ ಆಳ್ವಾರರ ಮೇಲೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಮುಂದೆ ಮಾಡ್ತೀವಿ. ಅಂದ್ರೆ ಆಳ್ವಾರ ವೈಭವಗಳನ್ನ ನಾವು ಮಾಡ್ತೀವಿ. 12 ಆಳ್ವಾರ್, 12 ಆಳ್ವಾರರು ಯಾರಿದ್ದಾರೆ ಅದನ್ನ ಭಕ್ತಿರಸಾಮೃತ ಮಹಾರಾಜರ ಪ್ರವಚನ ಮಾಲಿಕೆಯನ್ನು ಆಧರಿಸಿ ಅದನ್ನ ಮುಂದಕ್ಕೆ ನಾವು ಮಾಡ್ತೀವಿ. ಪ್ರಾಯಶಃ ಮುಂದಿನ ಸೋಮವಾರ ಅಥವಾ ಅದಕ್ಕೆ ಮುಂದಿನ ಸೋಮವಾರ ಅದನ್ನ ಶುರು ಮಾಡ್ತೀವಿ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಇವಾಗ ಅನ್ಮ್ಯೂಟ್ ಮಾಡ್ತೇನೆ. ಎಲ್ಲರಿಗೂ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಏನಾದರೂ ಹಂಚ್ಕೋಬೇಕಾದ್ರೆ ನೀವು ಮಾಡ್ಬೋದು. ಆಯ್ತಾ? ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಟೀಕೆ ಟಿಪ್ಪಣಿ ಏನಾದರೂ ಇದೆಯಾ? ರೇಣುಕಾ ಮಾತಾಜಿ ಅವರು ಏನು ನೀವು ಕೈ ಎತ್ತಿದ್ದೀರಾ? ಏನಾದರೂ ಹೇಳ್ಬೇಕಾ ನೀವು? ಅನ್ಮ್ಯೂಟ್ ಮಾಡ್ಕೋಬಹುದು ನೀವು, ರೇಣುಕಾ ಮಾತಾಜಿ ಅವರು. ಓಕೆ. ಬೇರೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಟೀಕೆ ಟಿಪ್ಪಣಿ ಏನಾದರೂ ಇದೆಯಾ? ಓಕೆ. ಓಕೆ, ಏನಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಮುಗಿಸೋಣ. ಮುಂದಿನ ಚರ್ಚೆ ಯಾವಾಗತ್ತೆ ಅವಾಗ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. श्रीपाद जीव गोस्वामी की जय. षड गोस्वामी प्रभुगण की जय. शील प्रभुपाद की जय. हरे कृष्ण. ವಂದನೆಗಳು ಪ್ರಭುಜಿ.